ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಏಪ್ರಿಲ್ 3ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್ ಆಸ್ ಕೇಸಸ್ ರೈಸ್ ಸ್ಟೇಟ್ ಅಶರ್ಸ್ ಇನ್ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಅಗೈನ್ ಅನ್ನೋದಾಗಿದೆ, ಅಥವಾ ಸ್ಟೇಟ್ ಬ್ರಿಂಗ್ಸ್ ಬ್ಯಾಕ್ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಅನ್ನೋದನ್ನು ಕೂಡ ನಾವು ಈ ಆರ್ಟಿಕಲ್ನ ಅಡಿಯಲ್ಲಿ ಓದ್ಕೊಳ್ಳೋಣ. ಇಲ್ಲಿ ಕರ್ನಾಟಕದಲ್ಲಿ ದಿನೇ ದಿನೇ ಕೋವಿಡ್-19ನ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಮತ್ತೆ ಸ್ಟ್ರಿಕ್ಟ್ ಗೈಡ್ಲೈನ್ಸ್ಗಳನ್ನು ಹೊರತರಲಾಗ್ತಾ ಇದೆ. ಆದರೆ ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಅಂಶಗಳೇನು ಅಂತಂದರೆ, ಈ ಗೈಡ್ಲೈನ್ಸ್ಗಳನ್ನು ಯಾವ ಒಂದು ಆ್ಯಕ್ಟ್ನ ಅಡಿಯಲ್ಲಿ ಹೊರತರಲಾಗ್ತಾ ಇದೆ ಅಂದಾಗ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2005 ಆಗಿರ್ಬೋದು, ಅಥವಾ ಕರ್ನಾಟಕ ಎಪಿಡೆಮಿಕ್ ಡಿಸೀಸಸ್ ಆ್ಯಕ್ಟ್ 2020 ಆಗಿರ್ಬೋದು. ಈ ಆ್ಯಕ್ಟ್ನ ಅಡಿಯಲ್ಲಿ ಈ ರೀತಿಯ ಗೈಡ್ಲೈನ್ಸ್ಗಳನ್ನು ಈಗ ಹೊರತರಲಾಗ್ತಾ ಇದೆ ಮತ್ತು ಈ ಗೈಡ್ಲೈನ್ಸ್ಗಳನ್ನು ಫಾಲೋ ಮಾಡದೇ ಇದ್ದಾಗ ಅವರು ವ್ಯತಿರಿಕ್ತವಾದಂಥ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ. ಯಾವುದರ ಅಡಿಯಲ್ಲಿ ಅಂದಾಗ ಈ ಪವರನ್ನು ನೀಡುವಂಥ ಆ್ಯಕ್ಟ್ಗಳು ಯಾವುದು ಅಂದರೆ ಈ ಎರಡು ಆ್ಯಕ್ಟ್ಗಳು ಅನ್ನುವಂಥದ್ದು ಸ್ಪಷ್ಟವಾಗಿ ನಮಗೆ ತಿಳಿದಿರಬೇಕಾಗುತ್ತೆ. ಜೊತೆಗೆ ಇಲ್ಲಿ ಹೇಳ್ತಾ ಇದ್ದಾರೆ, 6ರಿಂದ 9ನೇ ತರಗತಿವರೆಗಿನ ಶಾಲೆಗಳು ಈಗಾಗಲೇ ಏನು ತೆರೆದಿತ್ತು ಆ ಶಾಲೆಗಳನ್ನು ಮುಚ್ಚಲಾಗುತ್ತೆ ಮತ್ತು ವಿದ್ಯಾಗಮ ಸ್ಕೀಮ್ಸ್ ಕೂಡ ಸಸ್ಪೆಂಡ್ ಮಾಡಲಾಗುತ್ತೆ ಅಂತ ಹೇಳಿ. ಆಗ ವಿದ್ಯಾಗಮ ಸ್ಕೀಮ್ ಅಂದರೆ ಏನು ಅನ್ನುವಂಥದ್ದು ನಮಗೆ ತಿಳಿದಿರಬೇಕು. ವಿದ್ಯಾಗಮ ಸ್ಕೀಮ್ನ ಮುಖಾಂತರವಾಗಿ ಸರ್ಕಾರಿ ಶಾಲೆಯ ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳ ಮನೆಗೆ ಭೇಟಿ ನೀಡಿ, ವಿದ್ಯಾರ್ಥಿಗಳಿಗೆ ಮನೆ ಅಥವಾ ಹತ್ತಿರದ ಸ್ಥಳಗಳಿಗೆ ಭೇಟಿ ನೀಡಿ ಅವರಿಗೆ ಶಿಕ್ಷಣವನ್ನು ಇಷ್ಟು ದಿನ ಒದಗಿಸ್ತಾ ಇದ್ರು ಈ ಕೋವಿಡ್ನ ಸಂದರ್ಭದಲ್ಲಿ. ಈ ಒಂದು ಯೋಜನೆಯೂ ಕೂಡ ಈಗ ಇರುವಂತಿಲ್ಲ, ಇದನ್ನು ಕೂಡ ಸಸ್ಪೆಂಡ್ ಮಾಡಲಾಗಿದೆ 6ರಿಂದ 9ನೇ ತರಗತಿವರೆಗೆ. ಇನ್ನುಳಿದಂತೆ 10, 11, 12ನೇ ತರಗತಿ ವಿದ್ಯಾರ್ಥಿಗಳು ಅಂದರೆ PU ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಶಾಲೆಗಳು ಎಂದಿನಂತೆ ಮುಂದುವರಿಯುತ್ತೆ. ಇನ್ನು ಹೈಯರ್ ಪ್ರೊಫೆಷನಲ್ ಕೋರ್ಸಸ್ನಲ್ಲೂ ಕೂಡ ಫೈನಲ್ ಇಯರ್ನಲ್ಲಿ ಯಾರಿರ್ತಾರೆ, ಬೋರ್ಡ್ ಎಕ್ಸಾಮ್, ಯೂನಿವರ್ಸಿಟಿ ಎಕ್ಸಾಮ್ ಡ್ಯೂ ಇರುವಂಥವರಿಗೆ ಮಾತ್ರವೇ ಶಾಲೆಗಳು ಅಥವಾ ಕಾಲೇಜುಗಳು ನಡೀಬೇಕಾಗುತ್ತೆ. ಇನ್ನುಳಿದಂಥವರಿಗೆ ಕ್ಲಾಸಸ್ಗಳನ್ನು ಈಗ ಸಸ್ಪೆಂಡ್ ಮಾಡಲಾಗಿದೆ. ಇನ್ನು ಬೋರ್ಡಿಂಗ್ ಸ್ಕೂಲ್ಸ್ಗಳಲ್ಲಿ, ರೆಸಿಡೆನ್ಷಿಯಲ್ ಹಾಸ್ಟೆಲ್ಸ್ಗಳಲ್ಲೂ ಕೂಡ 9, 10ನೇ ತರಗತಿ ಮತ್ತು PUಸ್ನಲ್ಲಿರ್ತಕ್ಕಂಥವರಿಗೆ ಮಾತ್ರವೇ ಕ್ಲಾಸಸ್ಗಳಿರುತ್ತೆ, ಇನ್ನುಳಿದವರಿಗೆ ಇರೋದಿಲ್ಲ ಅನ್ನುವಂಥದ್ದು. ಜೊತೆಗೆ ಇಂಡಿವಿಜುವಲ್ ಪ್ರೇಯರ್ಸ್ಗಳನ್ನು ಮಾತ್ರವೇ ಪ್ಲೇಸಸ್ ಆಫ್ ವರ್ಷಿಪ್ನಲ್ಲಿ ಅಂದರೆ ದೇವಸ್ಥಾನಗಳಲ್ಲಿ ಇಂಡಿವಿಜುವಲ್ ಪ್ರೇಯರ್ಸ್ಗಳನ್ನು ಮಾಡ್ಬೋದು, ಇನ್ನುಳಿದಂಥ ಸಭೆ ಸಮಾರಂಭಗಳನ್ನು ಮಾಡುವಂತಿಲ್ಲ ಅನ್ನುವಂಥದ್ದು. ಜಿಮ್ ಆಗಿರ್ಬೋದು, ಪಾರ್ಟಿ ಹಾಲ್ ಆಗಿರ್ಬೋದು, ಕ್ಲಬ್ ಹೌಸು, ಸ್ವಿಮ್ಮಿಂಗ್ ಪೂಲ್ ಇವೆಲ್ಲವನ್ನು ಕೂಡ ಕ್ಲೋಸ್ ಮಾಡಲಾಗಿದೆ. ಧರಣಿಗಳನ್ನು, ರ್ಯಾಲೀಸ್ಗಳನ್ನು ಮಾಡುವಂತಿಲ್ಲ. ಜೊತೆಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನಲ್ಲಿ ಓಡಾಡುವಾಗ ಸೀಟಿಂಗ್ ಕೆಪಾಸಿಟಿಗೆ ಸೀಮಿತವಾಗಿ ಮಾತ್ರವೇ ಜನಗಳು ಅದರೊಳಗಿರಬೇಕು, ಬಸ್ನ ಒಳಗೆ ಆಗಿರ್ಬೋದು ಅಥವಾ ಎನಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಒಳಗೆ ಅನ್ನುವಂಥದ್ದು ಅದನ್ನು ಕೂಡ ನೋಡ್ಬೋದಾಗುತ್ತೆ. ಇನ್ನು ಸಾಧ್ಯವಾದಷ್ಟು ಮಟ್ಟಿಗೆ ವರ್ಕ್ ಫ್ರಮ್ ಹೋಮಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಬೇಕು ಅನ್ನುವಂಥದ್ದು. ಜೊತೆಗೆ ಬೆಂಗಳೂರು ಅರ್ಬನ್ ಅನ್ನು ಕೂಡ ಒಳಗೊಂಡಂತೆ 8 ಡಿಸ್ಟಿಕ್ಗಳಲ್ಲಿ ಸಿನಿಮಾ ಥಿಯೇಟರ್ಸ್ಗಳಲ್ಲಿ ಆಲ್ಟರ್ನೇಟ್ ಸೀಟಿಂಗ್ ಅಂದರೆ ಒಬ್ಬರನ್ನು ಒಂದು ಸ್ಥಳವನ್ನು ಖಾಲಿ ಬಿಟ್ಟು ಮತ್ತೊಂದು ಸ್ಥಳದಲ್ಲಿ ಸೀಟಿಂಗ್ ಅನ್ನುವಂಥದ್ದು ವ್ಯವಸ್ಥೆ ಇರಬೇಕು ಅಂತ ಹೇಳಿ ಈ ಮುಖಾಂತರವಾಗಿ ಸೋಷಿಯಲ್ ಡಿಸ್ಟೆನ್ಸಿಂಗನ್ನು ಮೇಂಟೈನ್ ಮಾಡಬೇಕು ಅನ್ನುವಂಥದ್ದು. ಜೊತೆಗೆ ಕ್ಲಬ್ಬು, ರೆಸ್ಟೋರೆಂಟು, ಈ ಬಾರ್ಸ್ಗಳಲ್ಲೂ ಕೂಡ 50% ಕೆಪಾಸಿಟಿಯನ್ನು ಮೀರದಂತೆ ಇರಬೇಕು ಅನ್ನುವಂಥದ್ದು. ಇನ್ನುಳಿದಂತೆ ಶಾಪಿಂಗ್ ಮಾಲ್ಸ್ಗಳಲ್ಲಿನ ಬಿಹೇವಿಯರ್ ಇವೆಲ್ಲವೂ ಕೂಡ ಕೋವಿಡ್ ಅಪ್ರೋಪ್ರಿಯೇಟ್ ಆಗಿರುವಂತೆ ಸ್ಟ್ರಿಕ್ಟರ್ ಮೆಷರ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡಿ ಅನ್ನುವಂಥದ್ದು. ಈ ರೀತಿಯ ಹೊಸ ಗೈಡ್ಲೈನ್ಸ್ಗಳನ್ನು ಈಗ ಕರ್ನಾಟಕ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ. ಈ ಗೈಡ್ಲೈನ್ಸ್ಗಳು ನಮಗೆ ತಿಳಿದಿದ್ದು ಇದರಂತೆ ನಾವು ನಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಈ ಗೈಡ್ಲೈನ್ಸ್ನ ಅಡಿಯಲ್ಲಿ ಓದುವಂಥ ಯಾವುದೇ ಯೋಜನೆ ಆಗಿರ್ಬೋದು ಇದ್ರ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿ ಇರಬೇಕು. ಜೊತೆಗೆ ಈ ಗೈಡ್ಲೈನ್ಸನ್ನು ಯಾವ ಆ್ಯಕ್ಟ್ನ ಅಡಿಯಲ್ಲಿ ಜಾರಿಗೆ ತರಲಾಗುತ್ತೆ ಮತ್ತು ಈ ಗೈಡ್ಲೈನ್ಸನ್ನು ನಾವು ಫಾಲೋ ಮಾಡದೇ ಇದ್ದಾಗ ನಮಗೆ ಯಾವ ಆ್ಯಕ್ಟ್ನ ಅಡಿಯಲ್ಲಿ ಶಿಕ್ಷೆಯನ್ನು ವಿಧಿಸೋದಕ್ಕೆ ಅವರಿಗೆ ಎಂಪವರ್ ಆಗಿರ್ತಾರೆ ಅನ್ನುವಂಥದ್ರ ಬಗ್ಗೆ ನಾವು ಈ ಆ್ಯಕ್ಟ್ನ ಬಗ್ಗೆ ಕೂಡ ಸ್ಪಷ್ಟವಾದಂಥ ಮಾಹಿತಿಯನ್ನು ತಿಳ್ಕೊಂಡಿರಬೇಕಾಗುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಒಂದು ಆ್ಯಕ್ಟ್ ಅನ್ನುವಂಥದ್ದು 2005ರಲ್ಲಿ ಜಾರಿಗೆ ಬರುತ್ತೆ. ಇದರ ಒಂದು ಲೀಗಲ್ ಮತ್ತು ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ಅನ್ನು ತರೋದಕ್ಕೆ ಮತ್ತು ಇದನ್ನು ಕುರಿತಂತೆ ಎಲ್ಲ ಮ್ಯಾನೇಜ್ಮೆಂಟನ್ನು ನ್ಯಾಷನಲ್ ಲೆವೆಲಲ್ಲಿ, ಸ್ಟೇಟ್ ಲೆವೆಲಲ್ಲಿ, ಡಿಸ್ಟ್ರಿಕ್ಟ್ ಲೆವೆಲ್ಸ್ಗಳಲ್ಲಿ ನಡೆಸ್ಕೊಡೋದಕ್ಕೆ ಅಂತ ಹೇಳಿ NDMA ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯನ್ನು ಒಂದು ಸ್ಟ್ಯಾಟ್ಯುಟರಿ ಬಾಡಿಯಾಗಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟನ್ನು ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿ ಪ್ರಾರಂಭ ಮಾಡಲಾಗುತ್ತೆ. 2006ರಲ್ಲಿ ಈ ಒಂದು NDMA ಅಥಾರಿಟಿಯನ್ನು ಪ್ರಾರಂಭ ಮಾಡಲಾಗುತ್ತೆ. ಪ್ರೈಮ್ ಮಿನಿಸ್ಟರ್ ಇದರ ಒಂದು ಚೇರ್ಪರ್ಸನ್ ಆಗಿರ್ತಾರೆ. ಯಾವಾಗಲೂ ಅಷ್ಟೇ ಯಾವ ಪ್ರೈಮ್ ಮಿನಿಸ್ಟರ್ ಇರ್ತಾರೋ ಅವರೇ ಈ NDMAದ ಒಬ್ಬ ಚೇರ್ಪರ್ಸನ್ ಆಗಿರ್ತಾರೆ. ಜೊತೆಗೆ 9 ಅದರ್ ಮೆಂಬರ್ಸ್ಗಳನ್ನು ಕೂಡ ನಾವು ನೋಡ್ಬೋದಾಗುತ್ತೆ. ಅದರಲ್ಲಿ 9 ಇನ್ಯಾರು ಸದಸ್ಯರಿರ್ತಾರೆ ಆ ಸದಸ್ಯರಲ್ಲಿ ಒಬ್ಬರನ್ನು ವೈಸ್ ಚೇರ್ಪರ್ಸನ್ ಅಂತ ಕೂಡ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಇದರ ಮುಖ್ಯ ಉದ್ದೇಶ ಏನು NDMAದು ಅಂತ ಅಂದಾಗ, ಮ್ಯಾನ್ ಮೇಡ್ ಡಿಸಾಸ್ಟರ್ಸ್ ಆಗಿರ್ಬೋದು ಅಥವಾ ನ್ಯಾಚುರಲ್ ಡಿಸಾಸ್ಟರ್ಸ್ ಆಗಿರ್ಬೋದು ಇವುಗಳ ವಿರುದ್ಧವಾಗಿ ಕಾರ್ಯವನ್ನು ಮಾಡುವಂಥದ್ದು ಅಥವಾ ಇದರಿಂದ ಆಗುವಂಥ ವ್ಯತಿರಿಕ್ತ ಪರಿಣಾಮಗಳನ್ನು ಎದುರಿಸುವಂಥ ಕಾರ್ಯಗಳನ್ನು ಮಾಡುವಂಥದ್ದು NDMAಗೆ ಇರ್ತಕ್ಕಂಥ ಒಂದು ಬಹುಮುಖ್ಯವಾದಂಥ ಕಾರ್ಯ ಆಗಿರುತ್ತೆ. NDMA ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅನ್ನು ನೋಡಿಕೊಳ್ಳುವಂಥ ಒಂದು ಜವಾಬ್ದಾರಿಯನ್ನು ಕೂಡ ಹೊತ್ಕೊಂಡಿರುತ್ತೆ. ನ್ಯಾಷನಲ್ ಲೆವೆಲಲ್ಲಿ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಈಗೋ ಅದೇ ರೀತಿಯಾಗಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯನ್ನು ಕಾಣಬಹುದಾಗುತ್ತೆ. ಇವುಗಳನ್ನು ಚೀಫ್ ಮಿನಿಸ್ಟರ್ ಇದರ ಒಂದು ಹೆಡ್ ಆಗಿರ್ತಾರೆ. ಅದೇ ರೀತಿಯಾಗಿ ಎಲ್ಲ ರಾಜ್ಯಗಳಲ್ಲೂ ಸ್ಟೇಟ್ ಎಕ್ಸಿಕ್ಯೂಟಿವ್ ಕಮಿಟಿ ಕೂಡ ಇರುತ್ತೆ. ಈ ಎಕ್ಸಿಕ್ಯೂಟಿವ್ ಕಮಿಟಿಯ ಹೆಡ್ ಯಾರಾಗಿರ್ತಾರೆ ಅನ್ನುವಂಥದ್ದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಜಿಲ್ಲಾ ಹಂತಗಳಲ್ಲೂ ಕೂಡ ನಾವು ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯನ್ನು ಕಾಣಬಹುದಾಗುತ್ತೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ನ ಸೆಕ್ಷನ್ 25ನ ಅಡಿಯಲ್ಲಿ ಈ ಒಂದು ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡುವಂಥ ಒಂದು ಪ್ರಾವಿಷನನ್ನು ಕಾಣಬಹುದಾಗುತ್ತೆ. ಇಲ್ಲಿ ಇದರ ಮುಖ್ಯಸ್ಥರು ಯಾರು ಅಂದಾಗ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಥವಾ ಡೆಪ್ಟಿ ಕಮಿಷನರ್ ಆಗಿರುವಂಥವರು ಇದರ ಮುಖ್ಯಸ್ಥರಾಗಿ ಅಥವಾ ಚೇರ್ಪರ್ಸನ್ ಆಗಿ ಕಾರ್ಯ ಮಾಡ್ತಾರೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಸ್ಟೇಟ್ ಎಕ್ಸಿಕ್ಯೂಟಿವ್ ಕಮಿಟಿಯನ್ನು ಯಾರು ಹೆಡ್ ಮಾಡ್ತಾರೆ ಅನ್ನುವಂಥದ್ದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ.
ಮುಂದಿನ ಆರ್ಟಿಕಲ್ಸ್ಗಳನ್ನು ಚರ್ಚೆ ಮಾಡೋದಕ್ಕೆ ಮುಂಚೆ ನಿನ್ನೆ ನಾವು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ನಿನ್ನೆ ಒಂದು ಆಬ್ಜೆಕ್ಟಿವ್ ಟೈಪ್ ಕ್ವೆಶನ್ ಅನ್ನು ಕೇಳಿದ್ದೆ. ವಿಚ್ ಆಫ್ ದಿ ಫಾಲೋಯಿಂಗ್ ಮೆನ್ಷನ್ಡ್ ಅಥಾರಿಟೀಸ್ ಈಸ್ ರೆಸ್ಪಾನ್ಸಿಬಲ್ ಟು ಮೆಷರ್ ಇನ್ಫ್ಲೇಷನ್ ಇನ್ ಇಂಡಿಯಾ ಅಂತ ಹೇಳಿ ಬಹಳ ಜನ ಇದನ್ನು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಇಲ್ಲಿ ಇನ್ಫ್ಲೇಷನ್ ಟಾರ್ಗೆಟ್ ಅನ್ನು ಯಾರು ಸೆಟ್ ಮಾಡ್ತಾರೆ ಅಥವಾ ಇನ್ಫ್ಲೇಷನ್ ಕುರಿತಂತೆ ಒಂದು ಬ್ಯಾಂಡ್ ಅನ್ನ ಭಾರತದಲ್ಲಿ ಯಾರು ಸೆಟ್ ಮಾಡುವಂಥದ್ದು ಅನ್ನುವಂಥ ಪ್ರಶ್ನೆಯನ್ನು ನಾವು ಕೇಳಿರಲಿಲ್ಲ. ಬದಲಾಗಿ ಇನ್ಫ್ಲೇಷನ್ ಅನ್ನು ಭಾರತದಲ್ಲಿ ಮೆಷರ್ ಮಾಡುವಂಥವ್ರು ಯಾರು ಅಂದರೆ ಎಷ್ಟು ಹಣದುಬ್ಬರ ಆಗ್ತಾ ಇದೆ ಅಂತ ಹೇಳಿ ಒಂದು ಪ್ರಾಪರ್ ಡೇಟಾವನ್ನು ತಗೊಂಡು ಆ ಮೆಷರ್ಮೆಂಟ್ ಮಾಡುವಂಥ ಕಾರ್ಯವನ್ನು ಯಾರು ಮಾಡ್ತಾರೆ ಅಂತ ಕೇಳಿದ್ದು. ಇದಕ್ಕೆ ಸರಿ ಉತ್ತರ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅವರು, ಮೋಸ್ಪಿ ಅವರು ಈ ಕೆಲಸವನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಬೇಕಾಗಿತ್ತು. ಸಾಕಷ್ಟು ಮಂದಿ ತಪ್ಪು ಉತ್ತರವನ್ನು ನೀಡಿದ್ದೀರಾ. ಹಾಗಾಗಿ ಇವರೆಲ್ಲರೂ ಕೂಡ ಇದು RBI ಅಲ್ಲ ಮೋಸ್ಪಿ ಅನ್ನುವಂಥದ್ದು ಸ್ಪಷ್ಟವಾಗಿ ನಿಮಗೆ ತಿಳಿದಿರಲಿ. ಇನ್ನು ಮತ್ತೊಂದು ಪ್ರಶ್ನೆಯನ್ನು ಕೇಳಿದ್ದೆ, 14th ಫಿನಾನ್ಸ್ ಕಮಿಷನಿನ ಚೇರ್ಮನ್ ಯಾರಾಗಿದ್ರು ಅಂತ ಹೇಳಿ. 14th ಫಿನಾನ್ಸ್ ಕಮಿಷನಿನ ಚೇರ್ಮನ್ YV ರೆಡ್ಡಿ ಅವರಾಗಿದ್ದರು. ಜೊತೆಗೆ ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಸೀಸ್ ಫೈರ್ ಅಗ್ರಿಮೆಂಟ್ ಅನ್ನುವಂಥದ್ದು 2003ರಲ್ಲಿ ಜಾರಿಗೆ ಬಂದಿತ್ತು. ಯಾವ ವರ್ಷದಲ್ಲಿ ಜಾರಿಗೆ ಬಂದಿತ್ತು ಅನ್ನುವಂಥದ್ದನ್ನು ಕೇಳಿದ್ದೆ. ಇದು 2003ರಲ್ಲಿ ಜಾರಿಗೆ ಬಂದಿತ್ತು. ತದನಂತರದಲ್ಲಿ ಈ ಒಂದು ಅಗ್ರಿಮೆಂಟ್ ಇದ್ದೂ ಕೂಡ ಇದನ್ನು ಬ್ರೇಕ್ ಮಾಡಿ ವೈಲೇಷನ್ಸ್ಗಳು ಆಗ್ತಾ ಇತ್ತು. ಸೀಸ್ ಫೈರ್ ಅಗ್ರಿಮೆಂಟ್ ಜಾರಿಯಲ್ಲಿ ಇರಲಿಲ್ಲ. ಅದನ್ನು ಮತ್ತೆ ಈಗ ರೀಎಸ್ಟಾಬ್ಲಿಷ್ ಮಾಡುವಂತೆ ಇತ್ತೀಚೆಗಷ್ಟೇ ಮತ್ತೊಂದು ಅಗ್ರಿಮೆಂಟ್ ಅನ್ನುವಂಥದ್ದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆಗಿರ್ತಕ್ಕಂಥದ್ದು. ಇದರಿಂದಾಗಿ ಇನ್ನಷ್ಟು ಹೈ ಲೆವೆಲ್ ಟಾಕ್ಸ್ಗಳು ಎರಡೂ ರಾಷ್ಟ್ರಗಳ ಸಂಬಂಧಗಳನ್ನು ವೃದ್ಧಿಗೊಳಿಸೋದಕ್ಕೆ ಅಂತೇಳಿ ನಡೀತಾ ಇದೆ. ಇದರ ಹಿನ್ನೆಲೆಯಲ್ಲಿ ಪಾಕಿಸ್ತಾನವು ಭಾರತದಿಂದ ಶುಗರ್ ಕೇನ್ ಮತ್ತು ಕಾಟನ್ ಅನ್ನು ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಒಪ್ಪಿಗೆಯನ್ನು ನೀಡಿರುವಂಥದ್ರ ಕುರಿತು ನಿನ್ನೆ ಒಂದು ಆರ್ಟಿಕಲ್ ಅನ್ನು ನೋಡಿದ್ವಿ. ಆ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಸೀಸ್ ಫೈರ್ ಅಗ್ರಿಮೆಂಟ್ ಅನ್ನು ಯಾವ ವರ್ಷದಲ್ಲಿ ನಾವು ಜಾರಿಗೆ ತರಲಾಗಿತ್ತು ಮೂಲವಾಗಿ ಅಂತ ಕೇಳಿದ್ದೆ. ಇದಕ್ಕೆ 2003 ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಸರಿಯಾದ ಉತ್ತರಗಳನ್ನು ನೀಡಿದಂಥ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆ. ಮುಂದಿನ ಆರ್ಟಿಕಲ್ MG ನರೇಗಾ ವೇಜಸ್ ನೌ ರಿವೈಸ್ ಟು 289 ಪರ್ ಡೇ ಅನ್ನೋದಾಗಿದೆ. ಇದನ್ನು ನಾವು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಓದ್ತಾ ಇರ್ತಕ್ಕಂಥದ್ದು. ಏಪ್ರಿಲ್ 1ರಿಂದ ಅಂದರೆ ಮೊನ್ನೆಯಿಂದ MG ನರೇಗಾದ ಅಡಿಯಲ್ಲಿ ದಿನವೊಂದಕ್ಕೆ 289 ರೂಪಾಯಿಗಳಿಗೆ ಏರಿಕೆಯನ್ನು ಮಾಡಲಾಗಿದೆ MG ನರೇಗಾದ ಅಡಿಯಲ್ಲಿ ಇರ್ತಕ್ಕಂಥ ವೇಜಸ್ಸನ್ನು. ಇದರ ಹಿನ್ನೆಲೆಯಲ್ಲಿ MG ನರೇಗಾದ ಅಡಿಯಲ್ಲಿ ಯಾವ ಕಾರ್ಯಗಳನ್ನು ಅಲ್ಲಿನ ವರ್ಕರ್ಸ್ ಮಾಡ್ತಾರೆ ಅಥವಾ ಈ ಒಂದು ಸ್ಕೀಮ್ನ ಬಗ್ಗೆ ಆಗಿರ್ಬೋದು ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದುವರೆಗೂ 275 ರೂಪಾಯಿಗಳನ್ನು ಅವರಿಗೆ ನೀಡಲಾಗ್ತಾ ಇತ್ತು. ಈ ಹಿಂದೆ 245 ರೂಪಾಯಿಗಳನ್ನು ಮಾತ್ರವೇ ನೀಡಲಾಗ್ತಾ ಇತ್ತು. ಈಗ 289 ರೂಪಾಯಿಗಳನ್ನು MG ನರೇಗಾದ ಸ್ಕೀಮ್ನ ಅಡಿಯಲ್ಲಿರ್ತಕ್ಕಂಥ ಬೆನಿಫಿಷಿಯರೀಸ್ಗಳಿಗೆ ನೀಡಲಾಗ್ತಾ ಇದೆ. ಇನ್ನು ಕರ್ನಾಟಕದ ಒಂದು ಟಾರ್ಗೆಟ್ ಅನ್ನು ನೋಡಿದಾಗ ಕರ್ನಾಟಕದಲ್ಲಿ ಈ ವರ್ಷ 2020-21ನೇ ಸಾಲಿಗೆ 13 crores ಮ್ಯಾನ್ ಡೇಸ್ ಅನ್ನು ಕ್ರಿಯೇಟ್ ಮಾಡಬೇಕು ಅನ್ನುವಂಥ ಒಂದು ಟಾರ್ಗೆಟ್ ಅನ್ನುವಂಥದ್ದು ಇತ್ತು. ಆದರೆ ಕರ್ನಾಟಕ ರಾಜ್ಯದಲ್ಲಿ 2020-21ನೇ ಸಾಲಿನಲ್ಲಿ 15 ಕೋಟಿಯಷ್ಟು ಮ್ಯಾನ್ ಡೇಸ್ಗಳನ್ನು ಕಂಪ್ಲೀಟ್ ಮಾಡಲಾಗಿದೆ. ಟಾರ್ಗೆಟನ್ನು ಎಕ್ಸೀಡ್ ಮಾಡುವಷ್ಟು ಮಟ್ಟಿಗೆ MG ನರೇಗಾ ಅನ್ನುವಂಥದ್ದು ಸಕ್ಸಸ್ಫುಲ್ ಆಗಿದೆ ಕರ್ನಾಟಕದಲ್ಲಿ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಾವು ನೋಡ್ಬೋದಾಗುತ್ತೆ. ಇದನ್ನು ನಾವು ಕೆಲವೊಮ್ಮೆ ಬಳಸ್ಕೊಳ್ಬೋದಾಗುತ್ತೆ ನಮ್ಮ ಉದಾಹರಣೆಗಳಲ್ಲಿ. ರಾಜ್ಯದಲ್ಲಿ ಕೆಲಸಗಳನ್ನು ನೀಡುವಲ್ಲಿ ಅನ್ಎಂಪ್ಲಾಯ್ಮೆಂಟ್ನ ವಿಚಾರದಲ್ಲಿ ಅಥವಾ ಎಂಪ್ಲಾಯ್ಮೆಂಟ್ನ ವಿಚಾರದಲ್ಲಿ ಬರೆಯುವಾಗ ಅನ್ಎಂಪ್ಲಾಯ್ಮೆಂಟ್ ಇರುವಂಥವರಿಗೆ ಎಂಪ್ಲಾಯ್ಮೆಂಟನ್ನು ನೀಡೋದಕ್ಕೆ ಅಥವಾ ಕೋವಿಡ್ ಪ್ಯಾಂಡಮಿಕ್ ಅನ್ನು ಕಂಡಂಥ ಈ ವರ್ಷದಲ್ಲಿ ಅನ್ಎಂಪ್ಲಾಯ್ಮೆಂಟ್ನ ಸಮಸ್ಯೆ ಹೆಚ್ಚಾಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ರಾಜ್ಯ ಸರ್ಕಾರ ತಗೊಂಡಿದೆ ಮೆಷರ್ಸ್ಗಳನ್ನು ಅಂದಾಗ 13 ಕೋಟಿಯಷ್ಟು ಟಾರ್ಗೆಟನ್ನು ಇಟ್ಕೊಂಡು 15 ಕೋಟಿಯಷ್ಟು ಮ್ಯಾನ್ ಡೇಸ್ಗಳನ್ನು ನೀಡಲಾಗಿದೆ ಇದರ ಅಡಿಯಲ್ಲಿ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳಿಸ್ಕೊಡ್ಬೋದಾಗುತ್ತೆ ನಮ್ಮ ಉತ್ತರಗಳಲ್ಲಿ. ಇನ್ನು ಈ MG ನರೇಗಾದ ಅಡಿಯಲ್ಲಿ ಯಾವ ರೀತಿಯ ಕಾರ್ಯಗಳನ್ನು ಮಾಡಲಾಗುತ್ತೆ ಅಂತ ನೋಡಿದಾಗ ಕ್ಯಾಚ್ ದ ರೈನ್ ಕ್ಯಾಂಪೇನ್ಗೂ ಕೂಡ ಮುಖ್ಯ ಪಾತ್ರವನ್ನು ವಹಿಸುವಂತೆ MG ನರೇಗಾದ ಕಾರ್ಯಗಳು ಇರುತ್ತೆ ಅಂತ ಹೇಳಿ ಇಲ್ಲಿ ಮಾತನಾಡಲಾಗ್ತಾ ಇದೆ. ಏನಿದು ಕ್ಯಾಚ್ ದ ರೈನ್ ಅಂತ ಅಂದರೆ ನ್ಯಾಷನಲ್ ವಾಟರ್ ಮಿಷನ್ ಮತ್ತು ಮಿನಿಸ್ಟ್ರಿ ಆಫ್ ಜಲಶಕ್ತಿ ಜೊತೆಗೆ ನೆಹರು ಯುವ ಕೇಂದ್ರ ಸಂಘಟನೆ ಇವರೆಲ್ಲರೂ ಕೂಡ ಸೇರಿಕೊಂಡು ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಅನ್ನುವಂಥದ್ದು ಕ್ಯಾಚ್ ದ ರೈನ್ ಅವೇರ್ನೆಸ್ ಜನರೇಷನ್ ಕ್ಯಾಂಪೇನನ್ನು ಸ್ಟಾರ್ಟ್ ಮಾಡಿದೆ. ಇದರ ಮುಖಾಂತರವಾಗಿ ಇದರ ಟ್ಯಾಗ್ಲೈನ್ ಏನು ಅಂತ ಅಂದರೆ ಕ್ಯಾಚ್ ದ ರೈನ್ ವೇರ್ ಇಟ್ ಫಾಲ್ಸ್ ವೆನ್ ಇಟ್ ಫಾಲ್ಸ್ ಅಂತ ಹೇಳಿ, ಎಲ್ಲಿ ಮಳೆ ಬೀಳುತ್ತೋ ಯಾವಾಗ ಮಳೆ ಬೀಳುತ್ತೋ ಆಗ ಆ ಮಳೆಯನ್ನು ಹಿಡಿದಿಡುವಂಥ ಒಂದು ಕಾರ್ಯವನ್ನು ಮಾಡಬೇಕು ಅಂತ ಹೇಳಿ ಇಲ್ಲಿ ಮುಖ್ಯವಾಗಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್ಸ್ಗಳನ್ನು ಕ್ರಿಯೇಟ್ ಮಾಡೋದ್ರ ಬಗ್ಗೆ ಗಮನವನ್ನು ನೀಡ್ತಾ ಇದ್ದಾರೆ. ಎಲ್ಲ ಕ್ಲೈಮೆಟಿಕ್ ಕಂಡೀಷನ್ಸ್ಗಳಿಗೆ ಸಬ್ಸಾಯಿಲ್ ಸ್ಟ್ರಾಟಾ ಅಲ್ಲಿಗೆ ಸೂಟಬಲ್ ಆಗುವಂತೆ ಮಾಡುವಂಥದ್ದು, ಈ ಮುಖಾಂತರವಾಗಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನು ಹೆಚ್ಚು ಮಾಡುವಂಥದ್ದು, ರೈನ್ ವಾಟರ್ ಅನ್ನು ಸ್ಟೋರ್ ಮಾಡುವಂಥದ್ದು ಈ ಒಂದು ಕ್ಯಾಚ್ ದ ರೈನ್ ಅನ್ನುವಂಥ ಒಂದು ಕ್ಯಾಂಪೇನಿನ ಮುಖ್ಯ ಉದ್ದೇಶ ಆಗಿದೆ. ಇದಕ್ಕೂ ಕೂಡ MG ನರೇಗಾದ ಅಡಿಯಲ್ಲಿರ್ತಕ್ಕಂಥ ಅನ್ಸ್ಕಿಲ್ಡ್ ಲೇಬರ್ಗಳು ಈ ಒಂದು ಕಾರ್ಯಕ್ಕೂ ಕೂಡ ಹೆಲ್ಪ್ ಮಾಡುವಂಥ ಕಾರ್ಯಗಳನ್ನು MG ನರೇಗಾದ ಕಾರ್ಯಗಳು ಮಾಡುತ್ತೆ ಅನ್ನುವಂಥದ್ದು. ಜೊತೆಗೆ ಜಲಶಕ್ತಿಯ ಅಡಿಯಲ್ಲಿ ವೆರೈಟಿ ಆಫ್ ವಾಟರ್ ಕನ್ಸರ್ವೇಷನ್ ಪ್ರಾಜೆಕ್ಟ್ಸ್ಗಳು ನಡೀತಾ ಇರುತ್ತೆ. ಇದಕ್ಕೂ ಕೂಡ ಹೆಚ್ಚಿನ ಮಹತ್ವವನ್ನು MG ನರೇಗಾದ ಅಡಿಯಲ್ಲಿ ನೀಡಲಾಗುತ್ತೆ ಅನ್ನುವಂಥದ್ದು. ಸೋಲಾರ್ ಪವರ್ ಅನ್ನು ಹೆಚ್ಚಿನದಾಗಿ ಜನರೇಟ್ ಮಾಡುವಂಥದ್ದು, ಆ ಪವರ್ ಜನರೇಷನ್ ಸಿಸ್ಟಮ್ ಅನ್ನು ಸರಿಯಾಗಿ ನೋಡ್ಕೊಳ್ಳುವಂಥ ಬಿಲ್ಡ್ ಮಾಡುವಂಥದ್ದು ಈ ಕಾರ್ಯಗಳನ್ನು ಕೂಡ MG ನರೇಗಾದ ಅಡಿಯಲ್ಲಿರ್ತಕ್ಕಂಥ ಕೆಲಸಗಾರರು ಮಾಡ್ತಾರೆ ಅನ್ನುವಂಥದ್ದು. ಈ ರೀತಿಯಾಗಿ MG ನರೇಗಾದ ಅಡಿಯಲ್ಲಿ ಏನು ಕೆಲಸಗಳು ನಡೆಯುತ್ತೆ ಅಂದಾಗ ಇವೆಲ್ಲವನ್ನು ನಾವು ನೆನಪು ಮಾಡ್ಬೋದಾಗುತ್ತೆ. ಇನ್ನು MG ನರೇಗಾದ ಸ್ಕೀಮ್ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇದು ಲಾರ್ಜೆಸ್ಟ್ ವರ್ಕ್ ಗ್ಯಾರಂಟಿ ಪ್ರೋಗ್ರಾಮ್ ಆಗಿದೆ ಇಡೀ ಜಗತ್ತಿನಲ್ಲಿ. ಅಷ್ಟು ಹೆಚ್ಚಿನ ಮಂದಿಗೆ ಕಾರ್ಯವನ್ನು ಪ್ರತಿ ವರ್ಷವೂ ಕೂಡ ಈ ಸ್ಕೀಮ್ನ ಅಡಿಯಲ್ಲಿ ನೀಡಲಾಗುತ್ತೆ. ಇದರ ಮುಖ್ಯ ಉದ್ದೇಶ ಏನು ಅಂತ ಅಂದರೆ 100 days ಆಫ್ ಎಂಪ್ಲಾಯ್ಮೆಂಟನ್ನು ಎವ್ರಿ ಫಿನಾನ್ಷಿಯಲ್ ಇಯರಲ್ಲಿ ಎವ್ರಿ ಅಡಲ್ಟ್ ಮೆಂಬರ್ ಆಫ್
ವ್ಯಾಪ್ತಿ ಎನಿ ರೂರಲ್ ಹೌಸ್ ಹೋಲ್ಡ್ಗೆ ಯಾರೆಲ್ಲ ಪಬ್ಲಿಕ್ ವರ್ಕ್ ರಿಲೇಟೆಡ್ ಅನ್ಸ್ಕಿಲ್ಡ್ ಮ್ಯಾನ್ಯಲ್ ವರ್ಕನ್ನು ಮಾಡೋದಕ್ಕೆ ಮನಸ್ಸು ಮಾಡ್ತಾರೆ ಅಂಥವರೆಲ್ಲರಿಗೂ ಕೂಡ ನೀಡುವಂಥ ಒಂದು ಆಬ್ಜೆಕ್ಟಿವ್ ಅನ್ನು ಈ MG ನರೇಗಾದ ಸ್ಕೀಮ್ ಇಟ್ಕೊಂಡಿದೆ. ಇದರ ಮುಖಾಂತರವಾಗಿ ಲೀಗಲ್ ರೈಟ್ ಟು ವರ್ಕ್ ಏನಿದೆ, ಈ ರೈಟ್ ಟು ವರ್ಕನ್ನು ಫುಲ್ಫಿಲ್ ಮಾಡುವಂಥ ಒಂದು ಕರ್ತವ್ಯವನ್ನು ಕೇಂದ್ರ ಸರ್ಕಾರ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅಟ್ಲೀಸ್ಟ್ 1/3 ಆಫ್ ದಿ ಬೆನಿಫಿಷಿಯರೀಸು ವುಮೆನ್ ಆಗಿರಬೇಕು ಅನ್ನುವಂಥದ್ದು ಇದರಲ್ಲಿರ್ತಕ್ಕಂಥ ಒಂದು ಮುಖ್ಯವಾದಂಥ ಅಂಶ. ಇದರ ಮುಖಾಂತರವಾಗಿ ಕ್ರೋನಿಕ್ ಪಾವರ್ಟಿಯನ್ನು ಏನು ಭಾರತ ಎದುರಿಸ್ತಾ ಇದೆ, ಆ ಪಾವರ್ಟಿಯಿಂದ ಜನಗಳು ಹೊರಗೆ ಬರೋದಕ್ಕೆ, ಅದನ್ನು ಅಡ್ರೆಸ್ ಮಾಡೋದಕ್ಕೆ ಇದೊಂದು ಮುಖ್ಯ ಅಂಶ ಆಗಿರುತ್ತೆ. ಇನ್ನು ಇದರ ಅಡಿಯಲ್ಲಿ ನೀಡುವಂಥ ವೇಜಸ್ಗಳನ್ನು ಯಾವ ರೀತಿಯಾಗಿ ನೀಡ್ತೇವೆ ಅಂದಾಗ ಮಿನಿಮಮ್ ವೇಜಸ್ ಆ್ಯಕ್ಟ್ 1948 ಈ ಆ್ಯಕ್ಟ್ಗೆ ಕಂಪ್ಲೈನ್ಸ್ ಆಗುವಂತೆ ಮಿನಿಮಮ್ ವೇಜಸ್ಗಳನ್ನು ನೀಡುವಂಥದ್ದು. ಇತ್ತೀಚೆಗೆ ಕರೋನಾದ ಹಿನ್ನೆಲೆಯಲ್ಲಿ ಇದರ ಅಡಿಯಲ್ಲಿ ನೀಡ್ತಿದ್ದಂಥ ಒಂದು ವೇಜಸ್ಸನ್ನು ಹೆಚ್ಚುಗೊಳಿಸಲಾಗಿತ್ತು. ಈಗ ಮತ್ತೊಮ್ಮೆ ಏಪ್ರಿಲ್ 1ರಿಂದ 289 ರೂಪಾಯಿಗೆ ಈ ವೇಜಸ್ಸನ್ನು ಹೆಚ್ಚುಗೊಳಿಸಲಾಗಿದೆ. ಜೊತೆಗೆ ಎಕ್ವಿಪ್ಮೆಂಟ್ಗೆ ಅಂತ ಹೇಳಿ ಕೂಡ ಪ್ರತಿ ದಿನ ಒಂದಕ್ಕೆ 10 ರೂಪಾಯಿಯಂತೆ ಒಬ್ಬ ವ್ಯಕ್ತಿಗೆ ನೀಡಲಾಗುತ್ತೆ. ಇದಿಷ್ಟು ನಮಗೆ ತಿಳಿದಿದ್ರೆ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಸಾಕಾಗುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಎಷ್ಟು ದಿನಗಳ ಒಳಗಾಗಿ ಎನಿ ರೂರಲ್ ಅಡಲ್ಟ್ ಅನ್ಸ್ಕಿಲ್ಡ್ ಲೇಬರನ್ನು ಮಾಡೋದಕ್ಕೆ ನಾನು ಸಿದ್ಧರಿದ್ದೇನೆ ಅಂತ ಹೇಳಿ ಅವರು ಈ MG ನರೇಗಾದ ಅಡಿಯಲ್ಲಿ ಕೆಲಸವನ್ನು ನೀಡಲಿಕ್ಕೆ ನನಗೂ ಜಾಬ್ ಕಾರ್ಡ್ ಕೊಡಿ ಅಂತ ಹೇಳಿ ಅಪ್ಲಿಕೇಶನನ್ನು ಹಾಕೋದು ಅಥವಾ ಈ ಕೆಲಸಕ್ಕೆ ಡಿಮ್ಯಾಂಡನ್ನು ಮಾಡಿದಾಗ ಎಷ್ಟು ದಿನಗಳ ಒಳಗಾಗಿ ಈ ಕಾರ್ಯವನ್ನು ಅವರಿಗೆ ಒಪ್ಪಿಸಬೇಕಾಗುತ್ತೆ, MG ನರೇಗಾದ ಅಡಿಯಲ್ಲಿ ಅವ್ರಿಗೂ ಕೂಡ ಕೆಲಸವನ್ನು ನೀಡಬೇಕಾಗುತ್ತೆ ಅನ್ನುವಂಥದ್ದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಎಷ್ಟು ದಿನ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಸುಪ್ರೀಂ ಕೋರ್ಟ್ ವಾರ್ನ್ಸ್ ಅಗೇನ್ಸ್ಟ್ ಮೆಕ್ಯಾನಿಕಲಿ ಗ್ರಾಂಟಿಂಗ್ ಬೇಲ್ ಇನ್ ಹೀನಸ್ ಅಫೆನ್ಸಸ್ ಅನ್ನೋದಾಗಿದೆ. ಇಲ್ಲಿ ನಮ್ಮ ಭಾರತದ ಜುಡಿಷಿಯರಿ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಈ ಆರ್ಟಿಕಲ್ನಿಂದ ನಾವು ತಿಳ್ಕೊಳ್ಬೋದಾಗುತ್ತೆ. ಇಲ್ಲಿ ನಮಗೆ ಸ್ಪಷ್ಟವಾಗಿ ಗಮನಿಸಬೇಕಾಗಿರುವಂಥದ್ದು ಜುಡಿಷಿಯರಿ ಅಡಿಯಲ್ಲಿ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಗೋದಿಲ್ಲ ಅನ್ನುವಂಥದ್ದು ಅಥವಾ ನ್ಯಾಯ ತಡವಾಗುತ್ತೆ ಅನ್ನುವಂಥದ್ದು ಮತ್ತು ಕೆಲವೊಂದು ಈಗ ನಿರ್ಭಯ ಕೇಸಸ್ಗಳನ್ನು ನೋಡಿದಂತೆ ಅಲ್ಲಿ ತಪ್ಪಿತಸ್ಥರು ಅನ್ನುವಂಥವ್ರಿಗೆ ಬಹಳ ಲೇಟಾಗಿ ಶಿಕ್ಷೆ ಆಗುವಂಥದ್ದು ಅಥವಾ ಹೇಯ ಕೃತ್ಯಗಳನ್ನು ಮಾಡಿದಂಥವ್ರಿಗೆ ಅಥವಾ ಅವರೆಸಗುವಂಥ ಕ್ರೈಮ್ಸ್ ಅನ್ನುವಂಥದ್ದು ಬಹಳ ಹೆಚ್ಚಿನ ಮಟ್ಟದ್ದಾಗಿದ್ದಾಗ ಅಂಥವರಿಗೆ ಗಲ್ಲು ಶಿಕ್ಷೆಯನ್ನು ಅಪರೂಪವಾಗಿ ನೀಡುವಂಥದ್ದು ಭಾರತದಲ್ಲಿ. ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಅಡಿಯಲ್ಲಿ ಜಡ್ಜ್ಮೆಂಟನ್ನು ನೀಡುವಂಥದ್ದು ತಡವಾಗುತ್ತೆ ಅನ್ನುವಂಥದ್ದು ಅಥವಾ ಕೆಲವರಿಗೆ ಜಸ್ಟಿಸ್ ಸಿಗಲ್ಲ ಅನ್ನುವಂಥ ಕಾರಣದಿಂದಾಗಿರ್ಬೋದು. ಇನ್ನು ಸಾಕಷ್ಟು ಕಾರಣಗಳಿಗೆ ನ್ಯಾಯಾಂಗ ವ್ಯವಸ್ಥೆಯು ಕೂಡ ಸಾಕಷ್ಟು ಬಾರಿ ಕ್ರಿಟಿಸಿಸಮ್ಗೆ ಒಳಗಾಗುತ್ತೆ. ಈ ರೀತಿ ಕ್ರಿಟಿಸೈಸ್ ಆಗಬಾರ್ದು ಅನ್ನುವಂಥ ಒಂದು ಉದ್ದೇಶ ಮತ್ತು ನ್ಯಾಯ ಅನ್ನುವಂಥದ್ದು ಸರಿಯಾಗಿ ದೊರಕಲಿ ಅನ್ನುವಂಥ ಉದ್ದೇಶ, ಈ ರೀತಿಯ ಹಲವಾರು ಉದ್ದೇಶಗಳಿಂದ ಸುಪ್ರೀಂ ಕೋರ್ಟ್ ನೀಡಿರ್ತಕ್ಕಂಥ ಈ ಒಂದು ಆರ್ಡರ್ ಅನ್ನುವಂಥದ್ದು ಬಹಳಷ್ಟು ವೆಲ್ಕಮಿಂಗ್ ಆರ್ಡರ್ ಅಂತಾನೆ ಹೇಳ್ಬೋದಾಗುತ್ತೆ. ಸುಪ್ರೀಂ ಕೋರ್ಟ್ ಇಲ್ಲಿ ಎಲ್ಲ ಕೋರ್ಟ್ಸ್ಗಳಿಗೆ ಒಂದು ಕಾಷನಿಂಗ್ ಅನ್ನು ನೀಡ್ತಾ ಇದೆ, ಒಂದು ರೀತಿಯ ವಾರ್ನಿಂಗ್ ಅನ್ನು ಮಾಡ್ತಾ ಇದೆ. ಮೆಕ್ಯಾನಿಕಲಿ ಯಾವುದೇ ಒಂದು ಅಫೆನ್ಸಸ್ಗಾಗಲಿ ಮೆಕ್ಯಾನಿಕಲಿ ಬೇಲನ್ನು ಗ್ರಾಂಟ್ ಮಾಡುವಂಥದ್ದನ್ನು ನಿಲ್ಲಿಸಬೇಕು. ಹೀನಸ್ ಅಫೆನ್ಸಸ್ ಅತಿ ಹೆಚ್ಚಿನ ಹೇಯ ಕೃತ್ಯಗಳನ್ನು ಮಾಡುವಂಥವರಿಗೆ ಬೇಲನ್ನು ಗ್ರಾಂಟ್ ಮಾಡುವಾಗ ಅಲ್ಲಿ ನೇಚರ್ ಆಫ್ ದಿ ಕ್ರೈಮ್ನ ನಾವು ಬೇಸಿಕ್ ಕನ್ಸಿಡರೇಷನ್ ಆಗಿ ತಗೊಳ್ಬೇಕು. ಅವ್ರು ಮಾಡಿರ್ತಕ್ಕಂಥ ತಪ್ಪು ಎಂಥ ತಪ್ಪು ಅನ್ನುವಂಥದ್ದನ್ನು ಬೇಸಿಕ್ ಕನ್ಸಿಡರೇಷನ್ ಆಗಿ ತಗೊಳ್ಬೇಕು. ಆ ಕ್ರೈಮ್ ಅಷ್ಟು ಹೇಯ ಕೃತ್ಯ ಅಂತ ಅಂದಮೇಲೆ ಅಂಥದಕ್ಕೆ ಬೇಲನ್ನು ನೀಡಬಾರ್ದು, ಮೆಕ್ಯಾನಿಕಲಿ ಬೇಲನ್ನು ಗ್ರಾಂಟ್ ಮಾಡುವಂಥದ್ದನ್ನು ಇಲ್ಲಿಗೆ ನಿಲ್ಲಿಸಬೇಕು ಅನ್ನುವಂತೆ ಸುಪ್ರೀಂ ಕೋರ್ಟ್ ಎಲ್ಲ ಕೋರ್ಟ್ಸ್ಗಳಿಗೂ ಕೂಡ ವಾರ್ನ್ ಮಾಡಿರ್ತಕ್ಕಂಥದ್ದನ್ನು ಈ ಆರ್ಟಿಕಲ್ ತಿಳಿಸುತ್ತೆ. ಈ ಮೂಲಕ ಪಬ್ಲಿಕ್ಕಿಗೆ ಇನ್ನಷ್ಟು ಒಂದು ನಂಬಿಕೆ ಅನ್ನುವಂಥದ್ದು, ವಿಶ್ವಾಸ ಅನ್ನುವಂಥದ್ದು ಕೋರ್ಟ್ ಸಿಸ್ಟಮ್ನ ಮೇಲೆ ಬರ್ಬೋದು. ಜೊತೆಗೆ ಹಣ ಇದ್ದವರು ಅಥವಾ ಒಂದಷ್ಟು ಅಧಿಕಾರ ಇದ್ದವರು ತಪ್ಪುಗಳನ್ನು ಮಾಡಿಯೂ ಕೂಡ ತಪ್ಪಿಸಿಕೊಳ್ಳೋದಕ್ಕೆ ಸಾಕಷ್ಟು ಲೂಪ್ ಹೋಲ್ಸ್ಗಳು ನಮ್ಮ ಸಿಸ್ಟಮ್ನಲ್ಲಿ ಇದೆ ಅಂತ ಹೇಳಿ ನಂಬುವಂಥವ್ರಿಗೆ ಈ ರೀತಿ ಒಂದು ಬೇಲನ್ನು ಪಡೆಯೋದಕ್ಕೂ ಕೂಡ ಕಷ್ಟ ಆಗುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಒಂದು ಮೆಸೇಜ್ ತಲುಪಲಿ ಅನ್ನುವಂಥ ಉದ್ದೇಶವೂ ಕೂಡ ಇದರ ಹಿಂದೆ ಇದೆ ಅಂತ ಹೇಳಿದರೆ ತಪ್ಪಾಗಲ್ಲ. ಮುಂದಿನ ಆರ್ಟಿಕಲ್ ಇಂಡಿಯಾ ವಾಂಟ್ಸ್ ಟೋಟಲ್ ಡಿಸ್ಎಂಗೇಜ್ಮೆಂಟ್ ಅನ್ನುವಂಥದ್ದಾಗಿದೆ. ಇದರ ಅಡಿಯಲ್ಲಿ ಅರಿಂದಮ್ ಬಾಗ್ಚಿ ಅನ್ನುವಂಥವ್ರು, ಇವರು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರ ಅಫಿಷಿಯಲ್ ಸ್ಪೋಕ್ಸ್ ಪರ್ಸನ್ ಕೂಡ ಹೌದು. ಇವರು ಚೈನೀಸ್ ಸೈಡ್ನವರು ಇನ್ನು ಈಗೇನು ಡಿಸೆಂಗೇಜ್ಮೆಂಟನ್ನು ಭಾರತದ ಸ್ಥಳಗಳಲ್ಲಿ ಎಲ್ಲ ಕಡೆ ಎಲ್ಲಿ ಆಕ್ರಮಣವನ್ನು ಮಾಡಿದ್ರು ಅಲ್ಲಿಂದ ಮಾಡ್ತಾ ಇದ್ದಾರೆ ಈ ಡಿಸೆಂಗೇಜ್ಮೆಂಟನ್ನು. ಆ ಡಿಸೆಂಗೇಜ್ಮೆಂಟ್ ಅನ್ನುವಂಥದ್ದು ಅವರು ಆಕ್ರಮಿಸಿಕೊಂಡಿದ್ದಂಥ ಎಲ್ಲ ಸ್ಥಳಗಳಿಂದಲೂ ಕೂಡ ಆಗಬೇಕು ಅನ್ನುವಂಥದ್ದನ್ನು ಇಲ್ಲಿ ಒತ್ತಿ ಹೇಳ್ತಾ ಇರ್ತಕ್ಕಂಥದ್ದು. ಕೇವಲ ಕೆಲವು ಸ್ಥಳಗಳಿಂದ ಮಾತ್ರವೇ ಡಿಸೆಂಗೇಜ್ಮೆಂಟ್ ಪ್ರೋಸೆಸ್ ಅನ್ನುವಂಥದ್ದು ಪ್ರಾರಂಭ ಆಗಿದೆ. ಇನ್ನುಳಿದಂಥ ಗೋಗ್ರಾ ಆಗಿರ್ಬೋದು, ಹಾಟ್ ಸ್ಪ್ರಿಂಗ್ಸ್ ಆಗಿರ್ಬೋದು, ದೆಪ್ಸಾಂಗ್ ಆಗಿರ್ಬೋದು, ದೆಮ್ಚಾಕ್ ಆಗಿರ್ಬೋದು, ಈ ಎಲ್ಲ ಪ್ರದೇಶಗಳಿಂದಲೂ ಕೂಡ ಡಿಸೆಂಗೇಜ್ಮೆಂಟ್ ಅನ್ನುವಂಥದ್ದು ಆಗಬೇಕು ಅನ್ನುವಂಥದ್ದು ಇವರ ಒಂದು ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ನಾವು ನೋಡೋದಾದರೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅನ್ನುವಂಥದ್ದು ಈ ಅಕ್ಸೈ ಚೀನ್ ಭಾಗ ಮತ್ತು ಭಾರತದ ಜಮ್ಮು ಕಾಶ್ಮೀರದ ಭಾಗ ಇದೆರಡರ ನಡುವೆ ಬರುವಂಥದ್ದು ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್. ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ನಿಂದ ಮಾತ್ರವೇ ಇವರ ಒಂದು ಡಿಸೆಂಗೇಜ್ಮೆಂಟ್ ಅನ್ನುವಂಥದ್ದು ಆಗ್ತಾ ಇದೆ. ಇನ್ನುಳಿದಂಥ ಎಲ್ಲ ಸ್ಥಳಗಳಿಂದಲೂ ಕೂಡ ಈ ಒಂದು ಡಿಸೆಂಗೇಜ್ಮೆಂಟ್ ಅನ್ನುವಂಥದ್ದು ಆಗಬೇಕಾಗಿದೆ ಅನ್ನುವಂಥದ್ದು ಇವರು ತಿಳಿಸ್ತಾ ಇರ್ತಕ್ಕಂಥದ್ದು. ನಾರ್ತ್ ಅಂಡ್ ಸೌತ್ ಆಫ್ ಪ್ಯಾಂಗಾಂಗ್ಸೋ ಲೇಕ್ನಲ್ಲಿ ಮಾತ್ರ ಈ ಡಿಸೆಂಗೇಜ್ಮೆಂಟ್ ಆಗ್ತಾ ಇದೆ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಇನ್ನು ಹಾಟ್ ಸ್ಪ್ರಿಂಗ್ಸ್, ದೆಪ್ಸಾಂಗ್, ದೆಮ್ಚಾಕ್ ಈ ಎಲ್ಲ ಪ್ರದೇಶದಲ್ಲೂ ಕೂಡ ಡಿಸೆಂಗೇಜ್ಮೆಂಟ್ ಅನ್ನುವಂಥದ್ದು ಸರಿಯಾಗಿ ಆಗಲಿ ಅನ್ನುವಂಥದ್ದನ್ನು ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಾವು ಸ್ಪಷ್ಟವಾಗಿ ಮ್ಯಾಪ್ ವರ್ಕ್ನ ಕಡೆ ಗಮನವನ್ನು ವಹಿಸಬೇಕಾಗುತ್ತೆ. ಯಾವುದೇ ಒಂದು ವಿಷಯ ಸುದ್ದಿಯಲ್ಲಿದ್ದಾಗ ಅಲ್ಲಿನ ಮ್ಯಾಪ್ ವರ್ಕ್ಗಳು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಇನ್ನು ಭಾರತ ಮತ್ತು ಚೀನಾದ ನಡುವಿನ ಈ ಒಂದು ಬಾರ್ಡರ್ ಇಶ್ಯೂಸ್ ಆಗಿರ್ಬೋದು, ಇದನ್ನು ಒಂದು ವರ್ಷದಿಂದಲೂ ಕೂಡ ನಾವು ನೋಡ್ತಾ ಬಂದಿದ್ದೇವೆ. ಈ ಹಿನ್ನೆಲೆಯಲ್ಲಿ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಆಗಿರ್ಬೋದು, ಇನ್ನು ಯಾವೆಲ್ಲ ಪ್ರದೇಶಗಳಲ್ಲಿ ಅವರು ಆಕ್ರಮಣವನ್ನು ಮಾಡೋದಕ್ಕೆ ಬಂದಿದ್ರು ಆ ಎಲ್ಲ ಪ್ರದೇಶಗಳಾಗಿರ್ಬೋದು, ಪ್ಯಾಂಗಾಂಗ್
ಸೋ ಲೇಕ್ ಆಗಿರ್ಬೋದು, ಜೊತೆಗೆ ಹಾಟ್ ಸ್ಪ್ರಿಂಗ್ಸ್, ದೆಪ್ಸಾಂಗ್, ದೆಮ್ಚಾಕ್ ಈ ಎಲ್ಲ ಪ್ರದೇಶಗಳ ಮ್ಯಾಪ್ ವರ್ಕನ್ನು ನಾವು ಸ್ಪಷ್ಟವಾಗಿ ಮಾಡಿಕೊಂಡ್ರೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಕಳೆದ ವರ್ಷವೂ ಕೂಡ ಲಡಾಖ್ಗೆ ಸಂಬಂಧಪಟ್ಟಂತೆ ಒಂದು ನೇರವಾದಂಥ ಪ್ರಶ್ನೆಯನ್ನು ನಾವು ಪ್ರಿಲಿಮ್ಸ್ನಲ್ಲಿ ಮ್ಯಾಪ್ ವರ್ಕ್ನ ಕುರಿತಂತೆ ನೋಡಿದ್ವಿ. ಈ ರೀತಿ ಎರಡೆರಡು ಅಂಕನೂ ಕೂಡ ಇಂಪಾರ್ಟೆಂಟ್ ಆಗೋದ್ರಿಂದ ಈ ಎಲ್ಲ ಪ್ರದೇಶಗಳ ಬಗ್ಗೆ ನಮ್ಮ ಮ್ಯಾಪ್ ವರ್ಕನ್ನು ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ಆರ್ಟಿಕಲ್ ಇಂಡಿಯಾ ಸ್ಟ್ಯಾಂಡ್ಸ್ ಫಾರ್ ರಿವೈವಲ್ ಆಫ್ ಡೆಮೋಕ್ರಸಿ ಇನ್ ಮಯನ್ಮಾರ್ ಅನ್ನೋದಾಗಿದೆ. ಇದು IR ಅಡಿಯಲ್ಲಿ ಒಂದು ಇಂಪಾರ್ಟೆಂಟ್ ಆಗುವಂಥ ಆರ್ಟಿಕಲ್ ಅಂತಲೇ ಹೇಳ್ಬೋದು. ಮಯನ್ಮಾರ್ನಲ್ಲಿ ಕಳೆದ 1-2 ತಿಂಗಳಿಂದಲೂ ಕೂಡ ಅಲ್ಲಿ ವೈಲೆನ್ಸ್ ಅನ್ನುವಂಥದ್ದು ಸಾಕಷ್ಟು ಸ್ಪ್ರೆಡ್ ಆಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಾವು ಆಗ್ತಾ ಇದೆ. ಯಾಕೆ ಅಂತಂದರೆ ಮಿಲಿಟರಿ ಜುಂಟಾ ಅನ್ನುವಂಥದ್ದು ಅಲ್ಲಿರ್ತಕ್ಕಂಥ ಒಂದು ರೂಲಿಂಗನ್ನು ಟೇಕ್ ಓವರ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದೆ. ಅಲ್ಲಿರ್ತಕ್ಕಂಥ ಎಲ್ಲ ಲೀಡರ್ಸ್ಗಳನ್ನು ಅರೆಸ್ಟ್ ಮಾಡುವಂಥದ್ದು ಮತ್ತು ಅಲ್ಲಿ ಡೆಮೋಕ್ರಸಿಯನ್ನು ಮೂಲೆಗುಂಪಾಗಿಸಿ ಮಿಲಿಟರಿ ರೂಲಿಂಗನ್ನು ಪ್ರಾರಂಭ ಮಾಡುವಂಥದ್ದನ್ನು ಈಗ ಕಳೆದ ಒಂದಷ್ಟು ತಿಂಗಳುಗಳಿಂದ ಮಯನ್ಮಾರ್ನಲ್ಲಿ ಪ್ರಾರಂಭ ಆಗ್ತಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಮಯನ್ಮಾರ್ನಲ್ಲಿ 10 ವರ್ಷಗಳ ಕಾಲ ಡೆಮೋಕ್ರಸಿಯನ್ನು ಫುಲ್ಲಿ ರಿವೈವ್ ಮಾಡಬೇಕು, ಫುಲ್ಲಿ ತರಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಲಾಗಿತ್ತು. ಅದಾಗಿಯೂ ಕೂಡ ಅಲ್ಲಿ ಡೆಮೋಕ್ರಸಿ ಅನ್ನುವಂಥದ್ದು ಬಂದಿರಲಿಲ್ಲ. ಮಿಲಿಟರಿ ರೂಲಿಂಗ್ ಅನ್ನುವಂಥದ್ದು ಸಾಕಷ್ಟು ವರ್ಷಗಳವರೆಗೂ ನಡ್ಕೊಂಡು ಬಂತು. ಆ ಕಾರಣದಿಂದಾಗಿ US ಮತ್ತು ಇನ್ನು ವೆಸ್ಟರ್ನ್ ಡೆವಲಪ್ಡ್ ಕಂಟ್ರೀಸ್ಗಳು ಅಲ್ಲಿ ಸ್ಯಾಂಕ್ಷನ್ಸ್ಗಳನ್ನು ಆ ರಾಷ್ಟ್ರದ ಮೇಲೆ ಹೇರಲಾಗಿತ್ತು. ಈ ಸ್ಯಾಂಕ್ಷನ್ಸ್ಗಳಿಂದ ತಪ್ಪಿಸ್ಕೊಳ್ಳುವಂಥ ಒಂದೇ ಕಾರಣದಿಂದಾಗಿ ಒಂದಷ್ಟು ವರ್ಷಗಳ ಕಾಲ ಪಾರ್ಷಿಯಲ್ ಡೆಮೋಕ್ರಸಿಯನ್ನು ಮಯನ್ಮಾರ್ನಲ್ಲಿ ತರಲಾಯಿತು. ಆದರೂ ಕೂಡ ಪಾರ್ಷಿಯಲ್ ಡೆಮೋಕ್ರಸಿ ಇದ್ದೂ ಕೂಡ ಸ್ಯಾಂಕ್ಷನ್ಸ್ಗಳು ಕಂಟಿನ್ಯೂ ಆದ ಕಾರಣದಿಂದ 2015ರಲ್ಲಿ ಮೊದಲ ಬಾರಿಗೆ ಫುಲ್ ಡೆಮೋಕ್ರಸಿ ಅನ್ನುವಂಥದ್ದು ಎಸ್ಟಾಬ್ಲಿಷ್ ಆಗುತ್ತೆ. 15ರಿಂದ 20ರವರೆಗೆ ಕೇವಲ 5 ವರ್ಷಗಳ ಕಾಲ ನಾವು ಫುಲ್ ಡೆಮೋಕ್ರಸಿಯನ್ನು ನಾವು ನೋಡ್ಬೋದಾಗಿತ್ತು ಮಯನ್ಮಾರ್ನಲ್ಲಿ. ಅದರ ನಂತರದಲ್ಲಿ ಈಗ ಮತ್ತೊಮ್ಮೆ ಮಯನ್ಮಾರ್ನಲ್ಲಿ ಈ ಒಂದು 2020ರಲ್ಲಿ ಇದ್ದಂಥ ಎಲೆಕ್ಷನ್ನಲ್ಲಿ ಆಂಗ್ ಸಾನ್ ಸೂಕಿ ಅವರು ಬ್ಯಾಕ್ ಮಾಡುವಂಥ ಅವರ ಒಂದು ಪಕ್ಷ ಅನ್ನುವಂಥದ್ದು ಗೆದ್ದಿದೆ. ಆದರೆ ಈ ರೀತಿಯ ಡೆಮೋಕ್ರಸಿಯ ಒಂದು ಎಸ್ಟಾಬ್ಲಿಷ್ಮೆಂಟ್ಗೆ ಮತ್ತೆ ವಿರೋಧಿಸ್ತಾ ಇರ್ತಕ್ಕಂಥ ಅಲ್ಲಿನ ಮಿಲಿಟರಿ ಜುಂಟಾ ಅನ್ನುವಂಥದ್ದು ಈಗ ಅಲ್ಲಿರ್ತಕ್ಕಂಥ ನಾಯಕರೆಲ್ಲರನ್ನ ಅರೆಸ್ಟ್ ಮಾಡಿರುವಂಥದ್ದು ಮತ್ತು ಅಲ್ಲಿ ಮಯನ್ಮಾರ್ನಲ್ಲಿ ಡೆಮೋಕ್ರಸಿಯನ್ನು ಬುಡಮೇಲು ಮಾಡುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದೆ. ಇದರ ವಿರುದ್ಧವಾಗಿ ದನಿ ಎತ್ತಿರ್ತಕ್ಕಂಥ ಆಂಗ್ ಸಾನ್ ಸೂ ಅವರ ಸಪೋರ್ಟರ್ಸ್ಗಳು ಶಾಂತಿಯುತವಾಗಿ ಧರಣಿಗೆ ಕೂತಿರುವಂಥದ್ದು ಅಥವಾ ಶಾಂತಿಯುತವಾಗಿ ಅವರು ಪ್ರೊಟೆಸ್ಟ್ ಅನ್ನು ಮಾಡ್ತಿದ್ರು ಕೂಡ ವೈಲೆನ್ಸ್ ಅನ್ನುವಂಥದ್ದು ಕಳೆದ 2 ತಿಂಗಳುಗಳಿಂದ ಮಯನ್ಮಾರ್ನಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು ಸಾಕಷ್ಟು ಮಂದಿ ಸಾವಿಗೀಡಾಗಿದ್ದಾರೆ. ಆದರೆ ಇದರ ಬಗ್ಗೆ ಬೇರೆಲ್ಲ ರಾಷ್ಟ್ರಗಳು ಮಾತನಾಡಿದ್ರು ಕೂಡ ಸೈಲೆನ್ಸ್ ಅನ್ನು ಭಾರತ ಬ್ರೋಕೌಟೇ ಮಾಡಿರಲಿಲ್ಲ. ಅಂದರೆ ಭಾರತ ಹೆಚ್ಚಿನದಾಗಿ ಮಯನ್ಮಾರ್ನ ವಿರುದ್ಧವಾಗಿ ಯಾವುದೇ ಒಂದು ಮಾತನ್ನು ಆಡಬೇಕು ಅಂತ ಅಂದರೆ ಬಹಳಷ್ಟು ಯೋಚನೆಯನ್ನು ಮಾಡಬೇಕಾಗುತ್ತೆ. ಭಾರತ ಮತ್ತು ಮಯನ್ಮಾರ್ನ ಮ್ಯಾಪನ್ನು ನಾವು ಒಮ್ಮೆ ನೋಡಿದಾಗ ಭಾರತದ ನಾರ್ತ್ ಈಸ್ಟ್ನಲ್ಲಿರ್ತಕ್ಕಂಥ 4 ರಾಜ್ಯಗಳೊಟ್ಟಿಗೆ ಮಯನ್ಮಾರ್ ಅನ್ನುವಂಥದ್ದು ಗಡಿಯನ್ನು ಹೊಂದಿರತಕ್ಕಂಥದ್ದು. ಆ ಗಡಿಯನ್ನು ಹೊಂದಿರತಕ್ಕಂಥ ಪ್ರದೇಶ ಹೇಗಿದೆ ಅಂತ ಅಂದರೆ ಚೀನಾದಕ್ಕೆ ಈ ಮಯನ್ಮಾರ್ನ ಗಡಿ ಏನಾದ್ರು ಇಲ್ಲ ಅಂತಿದ್ರೆ ಭಾರತಕ್ಕೆ ನುಸುಳೋದಕ್ಕೆ ಅಲ್ಲೂ ಕೂಡ ಈಸಿ ಆಗುವಂಥ ಒಂದು ಸ್ಥಳ ಆಗಿದೆ. ಈ ಕಾರಣದಿಂದಾಗಿ ಮಯನ್ಮಾರ್ಗೆ ಏನಾದರೂ ನಾವು ವಿರೋಧವನ್ನು ವ್ಯಕ್ತಪಡಿಸಿದಾಗ ಮಯನ್ಮಾರ್ ನಮ್ಮ ಈ ವಿರೋಧವನ್ನು ತಗೊಂಡು ಚೀನಿಯರಿಗೆ ಏನಾದರೂ ಆತ್ಮೀಯತೆಯನ್ನು ಹೆಚ್ಚಿನದಾಗಿ ತೋರಿಸಿದ್ದೆ ಆದರೆ ಸ್ಟ್ರಾಟಜಿಕ್ ಆಗಿ ಇಂಪಾರ್ಟೆನ್ಸ್ ಅನ್ನು ಈ ಮಯನ್ಮಾರ್ ಹೊಂದಿರುವಂಥ ಕಾರಣದಿಂದ ಮಯನ್ಮಾರ್ನ ವಿರುದ್ಧವಾಗಿ ಯಾವುದೇ ಒಂದು ನಿಲುವನ್ನು ಭಾರತ ಹೊಂದೋದಕ್ಕೆ ಸಾಕಷ್ಟು ಬಾರಿ ಯೋಚನೆ ಮಾಡಬೇಕಾಗುತ್ತೆ. ಈ ಎಲ್ಲ ಕಾರಣದಿಂದ ಜೊತೆಗೆ ಗೋಲ್ಡನ್ ಟ್ರಯಾಂಗಲಿನ ಒಂದು ಭಾಗವೂ ಕೂಡ ಈ ಮಯನ್ಮಾರ್ ದೇಶ ಹೌದು. ಗೋಲ್ಡನ್ ಟ್ರಯಾಂಗಲ್, ಗೋಲ್ಡನ್ ಕ್ರೆಸೆಂಟ್ ಇವು ಡ್ರಗ್ ಟ್ರಾಫಿಕಿಂಗ್ ಅಲ್ಲಿ ಡ್ರಗ್ ಪೆಡ್ಲಿಂಗ್ ಅಲ್ಲಿ ಹೆಚ್ಚಿನದಾಗಿ ಗುರುತಿಸಿಕೊಂಡಿರ್ತಕ್ಕಂಥ ರಾಷ್ಟ್ರಗಳು. ಇದರ ಒಂದು ಭಾಗವೂ ಆಗಿರ್ತಕ್ಕಂಥ ಮಯನ್ಮಾರ್ ಇಲ್ಲೇನಾದರೂ ಮಯನ್ಮಾರ್ನ ವಿರುದ್ಧವಾಗಿ ಭಾರತ ಯಾವುದೇ ನಿಲುವುಗಳನ್ನು ತಗೊಳ್ಬೇಕು ಅಂದಾಗ ಈ ಎಲ್ಲ ವಿಚಾರವಾಗಿ ಯೋಚನೆ ಮಾಡಬೇಕಾಗುತ್ತೆ. ಜೊತೆಗೆ ನಮ್ಮೊಟ್ಟಿಗೆ ಬಾರ್ಡರ್ನ ಶೇರ್ ಮಾಡಿಕೊಂಡಿದೆ, ನಮ್ಮ ಟ್ರೇಡ್ ಟೈಸ್ಗಳನ್ನು ಕೂಡ ನಾವು ಹೊಂದಿದ್ದೇವೆ, ಬೇರೆ ಬೇರೆ ಪ್ರಾಜೆಕ್ಟ್ಗಳು ಪ್ರಾರಂಭ ಆಗಿದೆ ಭಾರತ ಮತ್ತು ಮಯನ್ಮಾರ್ನ ನಡುವೆ. ಇನ್ನು ಏಷ್ಯಾನ್ ನೇಷನ್ಗಳು ಭಾರತಕ್ಕೆ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದಿರುತ್ತೆ. ಯಾಕೆಂದರೆ ಟ್ರೇಡ್ ಟೈಸ್ ಅನ್ನು ಹೊಂದಿದ್ದೇವೆ, ಬೇರೆ ಬೇರೆ ರೀತಿಯ ಟೈಸ್ಗಳನ್ನು ಹೊಂದಿದ್ದೇವೆ. ಆದರೆ ಭಾರತ ಏಷ್ಯಾನ್ನ ಸದಸ್ಯ ರಾಷ್ಟ್ರ ಅಲ್ಲದಿದ್ರೂ ಕೂಡ ಬೇರೆ ಏಷ್ಯನ್ ರಾಷ್ಟ್ರಗಳೊಟ್ಟಿಗೆ ಒಂದು ಸಂಪರ್ಕವನ್ನು ಭಾರತ ಹೊಂದಬೇಕು ಅಂದಾಗ ಆ ಸಂಪರ್ಕವನ್ನು ಕ್ರಿಯೇಟ್ ಮಾಡುವಂಥ ಕೊಂಡಿಯಾಗಿ ಮಯನ್ಮಾರ್ ಕಾರ್ಯ ಮಾಡುತ್ತೆ. ಇಲ್ಲಿ ಲುಕ್-ಈಸ್ಟ್ ಪಾಲಿಸಿ ಆಗಿರ್ಬೋದು, ಆಕ್ಟ್-ಈಸ್ಟ್ ಪಾಲಿಸಿ ಆಗಿರ್ಬೋದು, ಇವೆಲ್ಲದಕ್ಕೂ ನಮಗೂ ಮತ್ತು ಬೇರೆ ಏಷ್ಯನ್ ರಾಷ್ಟ್ರಗಳಿಗೂ ಟ್ರಾನ್ಸ್ಪೋರ್ಟೇಷನ್ನ ವಿಚಾರದಲ್ಲಾಗಿರ್ಬೋದು, ಅಲ್ಲೇನಾದರೂ ಯಾವುದೇ ವಸ್ತುಗಳು ಹಾದು ಹೋಗಬೇಕು ಅಂದಾಗ ಕೂಡ ಮಯನ್ಮಾರ್ ಒಂದು ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಈ ಎಲ್ಲ ಏಷ್ಯಾನ್ ರಾಷ್ಟ್ರಗಳು ಮತ್ತು ಭಾರತದ ನಡುವೆ ಒಂದು ಗೋಡೆಯಂತೆ ಮಯನ್ಮಾರ್ ಇರುವಂಥದ್ದು. ಹಾಗಾಗಿ ಮಯನ್ಮಾರ್ ಅನ್ನುವಂಥದ್ದು ಸ್ಟ್ರಾಟಜಿಕಲಿ ಭಾರತಕ್ಕೆ ಬಹಳನೇ ಪ್ರಾಮುಖ್ಯತೆಯನ್ನು ಪಡೆದಿರುವಂಥ ಒಂದು ರಾಷ್ಟ್ರ. ಮಯನ್ಮಾರ್ನ ವಿರುದ್ಧವಾಗಿ ಯಾವುದೇ ತೀರ್ಪನ್ನು ತಗೊಳ್ಬೇಕು ಅಂದಾಗ ಭಾರತ ಸಾಕಷ್ಟು ಬಾರಿ ಯೋಚನೆ ಮಾಡಬೇಕಾಗುತ್ತೆ. ಹಾಗಿದ್ದು ಕೂಡ ಅಲ್ಲಿ ವೈಲೆನ್ಸ್ ಅನ್ನುವಂಥದ್ದು ಹೆಚ್ಚಾಗ್ತಿದ್ದು ಕೂಡ ಬೇರೆ ಬೇರೆ ರಾಷ್ಟ್ರಗಳು ಇದನ್ನು ಪ್ರೊಟೆಸ್ಟ್ ಮಾಡುವಂಥದ್ದು, ಖಂಡಿಸುವಂಥದ್ದು, ಕ್ರಿಟಿಸೈಸ್ ಮಾಡುವಂಥದ್ದು ಮಾಡಿದ್ರೂ ಭಾರತ ಇದ್ರ ಬಗ್ಗೆ ಹೆಚ್ಚಿನ ಮಾತನ್ನು ಆಡಿರಲಿಲ್ಲ. ಆದರೆ ಈಗ ಭಾರತ ತನ್ನ ಸೈಲೆನ್ಸನ್ನು ಬ್ರೋಕೌಟ್ ಮಾಡಿ ಡೆಮೋಕ್ರಸಿ ಅನ್ನುವಂಥದ್ದು ಮಯನ್ಮಾರ್ನಲ್ಲಿ ಮತ್ತೆ ರಿವೈವ್ ಆಗಬೇಕು. ಅಲ್ಲಿನ ವೈಲೆನ್ಸ್ ಅನ್ನುವಂಥದ್ದು ಈ ಪ್ರಿವೈಲಿಂಗ್ ಸಿಚುಯೇಷನ್ಗೆ ಆನ್ಸರ್ ಆಗೋದಿಲ್ಲ. ವೈಲೆನ್ಸ್ ಅನ್ನುವಂಥದ್ದು ಆದಷ್ಟು ಶೀಘ್ರದಲ್ಲಿ ಸ್ಟಾಪ್ ಆಗಬೇಕು ಅನ್ನುವಂಥ ಮಾತನ್ನು ಆಡಿರ್ತಕ್ಕಂಥದ್ದು. ಇದು ಮಯನ್ಮಾರ್ನ ವಿಚಾರದಲ್ಲಿ ಭಾರತ ತಗೊಂಡಿರ್ತಕ್ಕಂಥ ನಿರ್ಧಾರ ಏನು ಅನ್ನುವಂಥದ್ದು ನಮ್ಗೆ ಸ್ಪಷ್ಟವಾಗಿ ತಿಳಿದಿರಬೇಕು. ಇದ್ರ ಬಗ್ಗೆ ನೇರವಾದಂಥ IRನ ರಿಲೇಟೆಡ್ ಆಗಿರುವಂಥ ಮೇನ್ಸ್ ಪ್ರಶ್ನೆಗಳು ಕೂಡ ಬರ್ಬೋದು, ಅಥವಾ ಇಂಡಿಯಾ ಮಯನ್ಮಾರ್ಗೆ ಕುರಿತಂಥ ಯಾವುದೇ ಸಂಬಂಧಗಳಾಗಿರ್ಬೋದು, ಇವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಬಗ್ಗೆ ಕೂಡ ನಮಗೆ ಸ್ಪಷ್ಟ ಮಾಹಿತಿ ಇರಬೇಕಾಗುತ್ತೆ. ಇನ್ನು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಭಾರತ ಮತ್ತು ಮಯನ್ಮಾರ್ನ ನಡುವೆ ಈಸ್ಟರ್ನ್ ಇಂಡಿಯನ್ ಸೀಪೋರ್ಟ್ ಅನ್ನು, ಕಲ್ಕತ್ತಾದಲ್ಲಿರುವಂಥ ಸೀಪೋರ್ಟ್ ಅನ್ನು, ಜೊತೆಗೆ ಮಯನ್ಮಾರ್ದ ರಖೈನ್ ಸ್ಟೇಟ್ನಲ್ಲಿರ್ತಕ್ಕಂಥ ಸಿಟ್ವೆ ಸೀಪೋರ್ಟ್ ಅನ್ನು, ಇವೆರಡನ್ನು ಕನೆಕ್ಟ್ ಮಾಡುವಂಥ ಒಂದು
ರೋಡ್ ಪ್ರಾಜೆಕ್ಟನ್ನು ಭಾರತ ಮತ್ತು ಮಯನ್ಮಾರ್ನ ನಡುವೆ ಹೊಂದಿದ್ದೇವೆ. ಈ ಪ್ರಾಜೆಕ್ಟ್ ಯಾವುದು ಅನ್ನುವಂಥದ್ದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಮೆಟರ್ನಲ್ ಡೆತ್ಸ್ ರೋಸ್ ಡ್ಯೂರಿಂಗ್ ಪ್ಯಾಂಡಮಿಕ್ ಅನ್ನುವಂಥದ್ದನ್ನು ಒಂದು ಅಧ್ಯಯನ ತಿಳಿಸ್ತಾ ಇದೆ. ಇಲ್ಲಿ ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ದಿ ಲ್ಯಾನ್ಸೆಟ್ ಗ್ಲೋಬಲ್ ಹೆಲ್ತ್ ಜರ್ನಲ್ ಅವರು ಮಾಡಿರ್ತಕ್ಕಂಥ ಒಂದು ಅಧ್ಯಯನದ ಪ್ರಕಾರವಾಗಿ 17 ರಾಷ್ಟ್ರಗಳಲ್ಲಿ 40 ಅಧ್ಯಯನಗಳನ್ನು ಮಾಡಿದ್ದಾರೆ. ಇದರಲ್ಲಿ ಅವರಿಗೆ ತಿಳಿದು ಬಂದಿರತಕ್ಕಂಥದ್ದು ಭಾರತವು ಕೂಡ ಈ ರಾಷ್ಟ್ರಗಳಲ್ಲೊಂದು. ಭಾರತ, US, ಕೆನಡಾ, ಡೆನ್ಮಾರ್ಕ್, UK, ನೆದರ್ಲ್ಯಾಂಡ್, ಇಟಲಿ, ಚೈನಾ, ನೇಪಾಳ್ ಎಲ್ಲ ರಾಷ್ಟ್ರಗಳನ್ನು ಒಳಗೊಂಡಂತೆ ಅಧ್ಯಯನವನ್ನು ನಡೆಸಿರ್ತಕ್ಕಂಥದ್ದು. ಮೆಟರ್ನಲ್ ಡೆತ್ಸ್ಗಳು ಈ ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ಇನ್ನೂ ಕೂಡ ಹೆಚ್ಚಾಗಿದೆ ಅನ್ನುವಂಥದ್ದು. ಸ್ಟಿಲ್ ಬರ್ತ್ ಅಂದರೆ ಹುಟ್ಟುವಾಗಲೇ ಮಗು ಸಾವಿಗೀಡಾಗಿ ಮಗು ಹುಟ್ಟುವಂಥದ್ದು, ಈ ರೀತಿಯ ಸ್ಟಿಲ್ ಬರ್ತ್ಸ್ಗಳ ರಿಸ್ಕ್ ಅನ್ನುವಂಥದ್ದು ಇನ್ನೂ ಸಾಕಷ್ಟು ಹೆಚ್ಚಾಗಿದೆ. ಸ್ಟಿಲ್ ಬರ್ತಿನ ಆರ್ಟ್ಸ್ಗಳು ಈಗ 28% ಇನ್ಕ್ರೀಸ್ ಆಗಿದೆ ಅನ್ನುವಂಥದ್ದು. ಮದರ್ಸ್ ಪ್ರೆಗ್ನೆನ್ಸಿ ಟೈಮಲ್ಲಿ ಸಾವಿಗೀಡಾಗುವಂಥ ರಿಸ್ಕ್ ಕೂಡ ಹೆಚ್ಚಾಗಿದೆ ಅನ್ನುವಂಥದ್ದು. ಮಗುವಿನ ಜನನ ಆಗೋಕ್ಕೆ ಇನ್ನೂ ಸಾಕಷ್ಟು ರಿಸ್ಕ್ಗಳು ಅನ್ನುವಂಥದ್ದು 1/3 ಹೆಚ್ಚಾಗಿದೆ ಅನ್ನುವಂಥದ್ದನ್ನು ಈ ಆರ್ಟಿಕಲ್ ತಿಳಿಸ್ತಾ ಇದೆ. ಇನ್ನು COVID-19ನ ಇಂಪ್ಯಾಕ್ಟು ಪ್ರೆಗ್ನೆನ್ಸಿ ಮೇಲೆ ಹೇಗಿದೆ ಅಂತ ಅಂದಾಗ ಪೂರರ್ ಕಂಟ್ರೀಸ್ನ ಮೇಲೆ ಡಿಸ್ಪ್ರಪೋರ್ಷನಲಿ ಹೈ ಒಂದು ಇಂಪ್ಯಾಕ್ಟನ್ನು, ನೆಗೆಟಿವ್ ಇಂಪ್ಯಾಕ್ಟನ್ನು ಮಾಡಿರ್ತಕ್ಕಂಥದ್ದು ಈ COVID-19 ಅನ್ನುವಂಥದ್ದು. ಇದೆಲ್ಲವನ್ನ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಒಟ್ಟಾರೆ ನಾವು ಪ್ಯಾಂಡಮಿಕ್ನ ಕುರಿತಂತೆ ಉತ್ತರಗಳನ್ನು ಬರೆಯುವಾಗ ಅಥವಾ ಮಹಿಳೆಯರ ಸಮಸ್ಯೆಗಳನ್ನು ಬರೆಯುವಾಗ ಈ ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ಮಹಿಳೆಯರ ಮೆಟರ್ನಲ್ ಡೆತ್ಸ್ ಅನ್ನುವಂಥದ್ದು ಇನ್ನಷ್ಟು ಹೆಚ್ಚಾಗಿದೆ ಅನ್ನುವಂಥ ಅಂಶವನ್ನು ನಾವು ಮೆನ್ಷನ್ ಮಾಡ್ಬೋದಾಗುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಅನ್ನುವಂಥದ್ದು ಭಾರತದಲ್ಲಿ ಸದ್ಯಕ್ಕೆ ಎಷ್ಟು ಇದೆ ಅನ್ನುವಂಥದ್ದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ US ಇರಾನ್ ಅಗ್ರಿ ಟು ಇಂಡೈರೆಕ್ಟ್ ನ್ಯೂಕ್ಲಿಯರ್ ಟಾಕ್ಸ್ ಅನ್ನೋದಾಗಿದೆ. US ಮತ್ತು ಇರಾನ್ನ ನಡುವೆ ನಡೆಯುವಂಥ ನ್ಯೂಕ್ಲಿಯರ್ ಟಾಕ್ಸ್ಗಳು ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಇಂಪಾರ್ಟೆಂಟ್ ಆಗುವಂಥ ಒಂದು ವಿಚಾರ ಆಗಿರುತ್ತೆ. ಇರಾನ್ ರಾಷ್ಟ್ರವು ಕೂಡ ನ್ಯೂಕ್ಲಿಯರ್ ಪವರನ್ನು ತಾನು ಕೂಡ ಹಾರ್ನೆಸ್ ಮಾಡಬೇಕು, ನ್ಯೂಕ್ಲಿಯರ್ ಎಕ್ವಿಪ್ಮೆಂಟ್ಸ್ಗಳನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿ ಒಂದು ಪ್ರಾಜೆಕ್ಟನ್ನು ಹಾಕ್ಕೊಳ್ಳುತ್ತೆ. ಆ ಪ್ರಾಜೆಕ್ಟಿಗೆ ವಿರೋಧವಾಗಿ ಸ್ಯಾಂಕ್ಷನ್ಸ್ಗಳನ್ನು ಅದರ ಮೇಲೆ ಹೇರಲಾಗುತ್ತೆ. ನಂತರದಲ್ಲಿ ಆ ರೀತಿಯ ಪ್ರಾಜೆಕ್ಟನ್ನು ಇರಾನ್ ಕೂಡ ಸ್ಟಾಪ್ ಮಾಡಬೇಕು. ಅದಕ್ಕೆ ಬದಲಾಗಿ US ನಂಥ ರಾಷ್ಟ್ರಗಳು ಸ್ಯಾಂಕ್ಷನ್ಸ್ಗಳನ್ನು ವಾಪಸ್ ಹಿಂಪಡಿತೇವೆ. ಈ ಹಿನ್ನೆಲೆಯಲ್ಲಿ ಇರಾನ್ಗೆ ವಾರ್ ಪರ್ಪಸ್ಗೆ ಅಥವಾ ವೆಪನ್ಸ್ ಪರ್ಪಸ್ಗೆ ಅಲ್ಲದೆ ಬೇರೆ ಪರ್ಪಸ್ಗೆ ಬೇಕಾಗುವಂಥ ನ್ಯೂಕ್ಲಿಯರ್ ಸಪ್ಲೈಯನ್ನು ಮಾಡುವಂಥದ್ದನ್ನು ಕೂಡ ನಾವು ಮಾಡ್ತೇವೆ ಅನ್ನುವಂಥದ್ದನ್ನು ಒಂದು ಅಗ್ರಿಮೆಂಟನ್ನು, ಜಾಯಿಂಟ್ ಕಾಂಪ್ರಿಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್ ಅನ್ನುವಂಥ ಒಂದು ಅಗ್ರಿಮೆಂಟನ್ನು, JCPOA ಅಗ್ರಿಮೆಂಟನ್ನು 2015ರಲ್ಲಿ US ಮತ್ತು ಇರಾನ್ ಮಾಡಿಕೊಂಡಿದ್ದಂಥದ್ದು. ನಂತರದಲ್ಲೂ ಕೂಡ ಟ್ರಂಪ್ನ ಸರ್ಕಾರದ ಅಡಿಯಲ್ಲಿ ಈ ಅಗ್ರಿಮೆಂಟ್ನಿಂದ US ಅನ್ನುವಂಥದ್ದು ಏಕಪಕ್ಷೀಯವಾಗಿ ವಾಪಸ್ ಬಂತು, ಹಿನ್ನಡಿತು. ಇದರ ಕಾರಣದಿಂದ ಮತ್ತೆ ಇರಾನ್ ಈಗ ಈ ನ್ಯೂಕ್ಲಿಯರ್ ವೆಪನ್ಸ್ಗಳ ಒಂದು ಪ್ರಾಜೆಕ್ಟ್ ಏನಿತ್ತು ಅದರ ಕಡೆ ಹೆಚ್ಚಿನ ಫೋಕಸನ್ನು ಮಾಡ್ತಾ ಇತ್ತು. US ಮತ್ತು ಇರಾನ್ನ ಸಂಬಂಧಗಳು ಇತ್ತೀಚಿನ ದಿನಗಳಲ್ಲಿ ಇನ್ನಷ್ಟು ಹಳಸಿದ್ದನ್ನು ನಾವು ಕಾಣಬಹುದಾಗಿತ್ತು. ಆದರೆ ಈಗ US ಮತ್ತು ಇರಾನ್ ಎರಡೂ ಕೂಡ ಇಂಡೈರೆಕ್ಟ್ ನ್ಯೂಕ್ಲಿಯರ್ ಟಾಕ್ಸ್ಗಳನ್ನು ಮಾಡೋದಕ್ಕೆ ಅಂತ ಹೇಳಿ ಎರಡೂ ರಾಷ್ಟ್ರಗಳು ಅಗ್ರಿ ಮಾಡಿರುವಂಥದ್ದನ್ನು ಈ ಆರ್ಟಿಕಲ್ ನಮಗೆ ತೋರಿಸ್ತಾ ಇದೆ. ಇದರಿಂದಾಗಿ 2015ರ ಈ ಅಕಾರ್ಡಿಗೆ ಮತ್ತೆ ಎರಡೂ ರಾಷ್ಟ್ರಗಳು ರಿಟರ್ನ್ ಆಗುವಂಥದ್ರ ಕುರಿತಂತೆ ಫಸ್ಟ್ ಮೇಜರ್ ಪ್ರೋಗ್ರೆಸ್ ಅಂತಾನೆ ಕರಿಬಹುದಾಗುತ್ತೆ ಈ ಒಂದು ಅನೌನ್ಸ್ಮೆಂಟ್ ಅನ್ನ ಅಂತ ಹೇಳಿ ಈ ಆರ್ಟಿಕಲ್ ತಿಳಿಸ್ತಾ ಇದೆ. ಇದರ ಬಗ್ಗೆ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಆರ್ಟಿಕಲ್ಸ್ ಬರುತ್ತೆ. ಈಗಾಗಲೇ ಕೂಡ ನಾವು ಈ ಜಾಯಿಂಟ್ ಕಾಂಪ್ರಿಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್ ಬಗ್ಗೆ ಹೆಚ್ಚು ಬಾರಿ ಡಿಸ್ಕಸ್ ಮಾಡಿದ್ದೇವೆ. ಹಾಗಾಗಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಡಿಸ್ಕಸ್ ಮಾಡೋದು ಬೇಡ. ಇಂದಿನ ಒಂದು ಎಡಿಟೋರಿಯಲನ್ನು ಡಿಸ್ಕಸ್ ಮಾಡೋಣ. ಇಂದಿನ ಎಡಿಟೋರಿಯಲ್ನಲ್ಲಿ ಪ್ರುಡೆನ್ಸ್ ಪ್ರಿವೈಲ್ಸ್ ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಇಲ್ಲಿ ಇನ್ಫ್ಲೇಷನ್ನ ಕುರಿತಂತೆ ಮಾತನಾಡಲಾಗ್ತಾ ಇದೆ. ಇನ್ಫ್ಲೇಷನ್ ಟಾರ್ಗೆಟಿಂಗ್ ಫ್ರೇಮ್ವರ್ಕ್ನ ಅಡಿಯಲ್ಲಿ ಇನ್ಫ್ಲೇಷನ್ ಬ್ಯಾಂಡ್ ಏನಿತ್ತು ಭಾರತದಲ್ಲಿ 4+or-2 ಅನ್ನುವಂಥದ್ದು, ಇದನ್ನು ಮತ್ತೆ ರಿವ್ಯೂ ಮಾಡುವಂಥ ಕಾರ್ಯವನ್ನು ಪಾಲಿಸಿ ಮೇಕರ್ಸ್ಗಳು ಮಾಡ್ತಾ ಇದ್ರು. ಇದರ ಅಡಿಯಲ್ಲಿ ಯಾವ ಒಂದು ಬ್ಯಾಂಡನ್ನು ನಾವು ಮತ್ತೆ ಹೊಸದಾಗಿ ನೋಡ್ತೇವೆ ಅನ್ನುವಂಥದ್ದು ಎಲ್ಲರೂ ಕೂಡ ಕಾದು ನೋಡ್ತಾ ಇದ್ರು. ಆದರೆ ಮುಂದಿನ 5 ವರ್ಷಗಳಿಗೆ ಈ 4+or-2 ಅನ್ನುವಂಥ ಏನು ಇನ್ಫ್ಲೇಷನ್ ಬ್ಯಾಂಡನ್ನು ಭಾರತ ಹೊಂದಿದೆ, ಇದನ್ನೇ ಮುಂದಿನ 5 ವರ್ಷಗಳಿಗೂ ಕೂಡ ಅಂದರೆ 2026ರವರೆಗೂ ಕೂಡ ಕಂಟಿನ್ಯೂ ಮಾಡಲಾಗುತ್ತೆ ಅಂತ ಹೇಳಿ RBIನ ಮಾನಿಟರಿ ಪಾಲಿಸಿ ಕಮಿಟಿ ಅನ್ನುವಂಥದ್ದು ಈಗ ನಿರ್ಧಾರವನ್ನು ತಗೊಂಡಿರ್ತಕ್ಕಂಥದ್ದನ್ನು ಈ ಎಡಿಟೋರಿಯಲ್ ಮಾತನಾಡ್ತಾ ಇದೆ. ಈ ರೀತಿ RBI ತಗೊಂಡಿರ್ತಕ್ಕಂಥ ಒಂದು ನಿರ್ಧಾರ ಅನ್ನುವಂಥದ್ದು ಒಂದು ವೆಲ್ಕಮಿಂಗ್ ನಿರ್ಧಾರ ಅಂತ ಹೇಳಿ ಲೇಖಕರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಈ ಮುಖಾಂತರವಾಗಿ ಇನ್ಫ್ಲೇಷನ್ ಟಾರ್ಗೆಟಿಂಗ್ ಅನ್ನುವಂಥದ್ದು ಸೆಂಟ್ರ್ ಪೀಸ್ ಆಫ್ ಮಾನಿಟರಿ ಪಾಲಿಸಿ ಫ್ರೇಮ್ವರ್ಕ್ ಆಗಿರುತ್ತೆ ಅನ್ನುವಂಥದ್ದನ್ನು ಗೌರ್ಮೆಂಟ್ ಮತ್ತೆ ರೀಟ್ರೇಟ್ ಮಾಡ್ತಾ ಇದೆ ಅನ್ನುವಂಥದ್ದು. ಜೊತೆಗೆ ಫಿಸ್ಕಲ್ ಮತ್ತು ಮಾನಿಟರಿ ಅಥಾರಿಟೀಸ್ಗೆ ಸಿಗ್ನಲ್ಸ್ನ ರೀತಿಯಲ್ಲಿ ಇದು ಕಾರ್ಯ ಮಾಡ್ತಾ ಇದೆ. ಪ್ರೈಮಸಿ ಆಫ್ ಪ್ರೈಸ್ ಸ್ಟೆಬಿಲಿಟಿ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದನ್ನು ತೋರಿಸೋದಕ್ಕೆ ಅಂತ ಹೇಳಿ ಈಗಿರುವಂಥ ಇನ್ಫ್ಲೇಷನ್ ಟಾರ್ಗೆಟ್ ಅನ್ನೇ ಕಂಟಿನ್ಯೂ ಮಾಡ್ತಾ ಇರತಕ್ಕಂಥದ್ದು ಈ ಎಲ್ಲವನ್ನ ತೋರಿಸುವಂಥ ಒಂದು ಮುಖ್ಯ ಕಾರ್ಯವನ್ನು ಮಾಡ್ತಾ ಇದೆ. ಜೊತೆಗೆ ಪ್ರೈಸ್ ಸ್ಟೆಬಿಲಿಟಿ ಅನ್ನುವಂಥದ್ದು ಯಾವುದೇ ಒಂದು ಮ್ಯಾಕ್ರೋ ಎಕನಾಮಿಕ್ ಡೆವಲಪ್ಮೆಂಟಿಗೆ ಬೆಡ್ ರಾಕ್ನ ರೀತಿಯಲ್ಲಿ ಕಾರ್ಯ ಮಾಡುತ್ತೆ ಅನ್ನುವಂಥದ್ದನ್ನು ಕೂಡ ಈ ಒಂದು RBIನ ನಿರ್ಧಾರ ಅನ್ನುವಂಥದ್ದು ಎತ್ತಿ ಹಿಡಿಯುತ್ತೆ. ಪರ್ಟಿಕ್ಯುಲರ್ಲಿ ಅಟ್ ಎ ಟೈಮಲ್ಲಿ ಇನ್ಫ್ಲೇಷನ್ ಪ್ರೆಷರ್ಸ್ ಅನ್ನುವಂಥದ್ದು ಮೌಂಟ್ ಆಗ್ತಾ ಇದೆ ಎಕಾನಮಿ ಮೇಲೆ. ಜೊತೆಗೆ ಈ COVID-19ನ ಒಂದು ಪ್ಯಾಂಡಮಿಕ್ನ ಇಂಪ್ಯಾಕ್ಟ್ನಿಂದಾಗಿ GDP ಸಾಕಷ್ಟು ಕಾಂಟ್ರಾಕ್ಷನ್ ಅನ್ನು ಕಂಡಿದ್ದರ ಒಂದು ಡೆವಾಸ್ಟೇಟಿಂಗ್ ಎಫೆಕ್ಟ್ ಆಗಿ ಇವತ್ತು ಕೂಡ ಇನ್ಫ್ಲೇಷನ್ ಅನ್ನುವಂಥದ್ದು ಸಾಕಷ್ಟು ಹೆಚ್ಚಾಗ್ತಾ ಇದೆ.
ಹೀಗಿದ್ದು ಕೂಡ ಈ ಇನ್ಫ್ಲೇಷನಿನ ಬ್ಯಾಂಡನ್ನು ಹೆಚ್ಚು ಮಾಡ್ತಾರಾ, ಬೇರೆ ರೀತಿಯಾದಂಥ ಒಂದು ಯಾವುದೇ ಒಂದು ಇನ್ಫ್ಲೇಷನ್ ಟಾರ್ಗೆಟನ್ನು ತಗೊಳ್ತಾರಾ, ಟಾರ್ಗೆಟಿನ ಕುರಿತಂತೆ ನಿರ್ಧಾರವನ್ನು ತಗೊಳ್ತಾರಾ ಅಂತ ಹೇಳಿ ಕಾದು ನೋಡಲಾಗ್ತಾ ಇತ್ತು. ಆದರೆ ಈಗ ಆರ್ ಬಿ ಐನವರು ತಗೊಂಡಿರ್ತಕ್ಕಂಥ ಈ ನಿರ್ಧಾರ ಅನ್ನುವಂಥದ್ದು ವೆಲ್ಕಮಿಂಗ್ ಆಗಿದೆ. ಇಂಥ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ಒಂದು ಇನ್ಫ್ಲೇಷನ್ ಟಾರ್ಗೆಟನ್ನು ಮುಂದುವರಿಸಿಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಪ್ರೈಸ್ ಸ್ಟೆಬಿಲಿಟಿ ಅನ್ನುವಂಥದ್ದು ಮ್ಯಾಕ್ರೋ ಎಕನಾಮಿಕ್ ಡೆವಲಪ್ಮೆಂಟಿಗೆ ಬಹಳ ಪ್ರಾಮುಖ್ಯತೆಯನ್ನು ನೀಡುವಂಥ ಒಂದು ಅಂಶ ಅನ್ನುವಂಥದ್ದನ್ನು ಇಲ್ಲಿ ತೋರಿಸಲಾಗ್ತಾ ಇದೆ. ಇದು ಒಂದು ವೆಲ್ಕಮಿಂಗ್ ಸ್ಟೆಪ್ ಅನ್ನುವಂಥದ್ದು ಒಟ್ಟಾರೆ ಲೇಖಕರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಮೊನ್ನೆ ಎಷ್ಟೇ ಒಂದು ಆರ್ಟಿಕಲನ್ನು ನೋಡಿದ್ವಿ. ಈಗ ಏಪ್ರಿಲ್ 1ರಿಂದ ಪ್ರಾರಂಭ ಆಗುವಂತೆ ಸ್ಮಾಲ್ ಸೇವಿಂಗ್ ಸ್ಕೀಮ್ಸ್ಗಳಿಗೆ ಅವುಗಳ ಮೇಲೆ ಇದ್ದಂಥ ಇಂಟ್ರೆಸ್ಟ್ ರೇಟನ್ನು ಕಟ್ ಮಾಡಿದ್ದಾರೆ. ಅಂದರೆ ಇಂಟ್ರೆಸ್ಟನ್ನು ಕಡಿಮೆ ನೀಡೋದ್ರ ಮುಖಾಂತರವಾಗಿ ಜನಗಳಿಗೆ ಅವರ ಕೈಗೆ ಬರುವಂಥ ಹಣವನ್ನು ಕಡಿಮೆ ಮಾಡ್ತಾ ಇದ್ದಾರೆ. ಇದರ ಮುಖಾಂತರವಾಗಿ ಇನ್ಫ್ಲೇಷನನ್ನು ಅಡ್ರೆಸ್ ಮಾಡುವಂಥದ್ದು. ಈಗ 6% ಕೂಡ ಹೆಚ್ಚಿನ ಇನ್ಫ್ಲೇಷನನ್ನು ಈಗೇನು ಕಾಣ್ತಾ ಇದೆ, ರಿಟೇಲ್ ಇನ್ಫ್ಲೇಷನ್ ಅನ್ನುವಂಥದ್ದು, ಅದನ್ನು ಕುಂಠಿತಗೊಳಿಸುವಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ಈಗ ಸ್ಮಾಲ್ ಸೇವಿಂಗ್ ಸ್ಕೀಮ್ಸ್ಗಳೇನಿತ್ತು ಅವುಗಳ ಮೇಲಿರ್ತಕ್ಕಂಥ ಬಡ್ಡಿ ದರವನ್ನು ಜೂನ್ ತಿಂಗಳ ಕೊನೆವರೆಗೆ, ಅಂದರೆ ಮುಂದಿನ 3 ತಿಂಗಳವರೆಗೆ ಅಂತ ಹೇಳಿ, ಫಸ್ಟ್ ಟ್ರೈಮಿಸ್ಟರ್ ಆಫ್ 21-22 ಈ ಒಂದು ಫಿನಾನ್ಷಿಯಲ್ ಇಯರ್ ಏನಿದೆ ಈ ಇಯರಿನ ಮೊದಲ ಟ್ರೈಮಿಸ್ಟರ್ಗೆ ಅಪ್ಲೈ ಆಗುವಂತೆ ಇನ್ಫ್ಲೇಷನ್ ಅನ್ನು ಕಂಟ್ರೋಲ್ ಮಾಡುವಂಥ ಉದ್ದೇಶದಿಂದ ಇಂಟ್ರೆಸ್ಟ್ ರೇಟ್ಸನ್ನು ಸ್ಮಾಲ್ ಸೇವಿಂಗ್ ಸ್ಕೀಮ್ಸ್ಗಳ ಮೇಲೆ ಕಡಿಮೆ ಮಾಡಿರ್ತಕ್ಕಂಥದ್ದನ್ನು ಕೂಡ ನಿನ್ನೆ ನಾವು ಡಿಸ್ಕಸ್ ಮಾಡಿದ್ವಿ. ಎಲ್ಲದರ ಹಿನ್ನೆಲೆಯಲ್ಲಿ ಇದೇ ಒಂದು ಇನ್ಫ್ಲೇಷನ್ ಟಾರ್ಗೆಟ್ ಬ್ಯಾಂಡನ್ನು ಈಗ ಸೆಟ್ ಮಾಡಿರ್ತಕ್ಕಂಥದ್ದು, ಮುಂದಿನ 5 ವರ್ಷಗಳಿಗೂ ಇದನ್ನೇ ರಿಟೈನ್ ಮಾಡಿಕೊಳ್ಳುವಂಥದ್ದು ಆರ್ ಬಿ ಐನ ಮಾನಿಟರಿ ಪಾಲಿಸಿ ಕಮಿಟಿ ತಗೊಂಡಿರ್ತಕ್ಕಂಥ ಒಂದು ಮುಖ್ಯ ನಿರ್ಧಾರ ಅನ್ನುವಂಥದ್ದನ್ನು ಈ ಆರ್ಟಿಕಲ್ ತಿಳಿಸ್ತಾ ಇದೆ. ಮುಂದಿನ ಆರ್ಟಿಕಲ್ ಬೆಟರ್ ಲೇಟ್ ಅನ್ನುವಂಥ ಒಂದು ಎಡಿಟೋರಿಯಲನ್ನು ನೋಡ್ಬೋದಾಗುತ್ತೆ. ಇದು ನಮಗೆ UPSC ಪರ್ಸ್ಪೆಕ್ಟಿವ್ನಲ್ಲಿ ಅಷ್ಟಾಗಿ ಇಂಪಾರ್ಟೆನ್ಸನ್ನು ಹೊಂದಿರೋದಿಲ್ಲ. ಆದರೆ ಸದ್ಯಕ್ಕೆ ಈ ಆರ್ಟಿಕಲ್ನಿಂದ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು, ರಜನಿಕಾಂತ್ ಅವರಿಗೆ ಸದ್ಯಕ್ಕೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ಈ ಒಂದು ಪ್ರಶಸ್ತಿಯನ್ನು ನೀಡಿರುವಂಥದ್ದನ್ನು ಈ ಎಡಿಟೋರಿಯಲ್ನ ಲೇಖಕರು ಮಾತನಾಡ್ತಾ ಇದ್ದಾರೆ. ಇವರು ಈ ಒಂದು ಪ್ರಶಸ್ತಿಯನ್ನು ಖಂಡಿತವಾಗ್ಲೂ ಡಿಸರ್ವ್ ಮಾಡ್ತಾರೆ. ಆದರೆ ಈ ಪ್ರಶಸ್ತಿಯನ್ನು ನೀಡತಕ್ಕಂಥ ಟೈಮಿಂಗನ್ನು ಅವರು ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ, ಕ್ವೆಶ್ಚನ್ ಮಾಡ್ತಾ ಇದ್ದಾರೆ. ಈಗ ತಮಿಳುನಾಡಿನಲ್ಲಿ ಎಲೆಕ್ಷನ್ಸ್ ಹತ್ತಿರ ಇರ್ತಕ್ಕಂಥದ್ದು, ಈ ತಮಿಳುನಾಡಿನ ಎಲೆಕ್ಷನ್ಸ್ ಬಂದಿರತಕ್ಕಂಥ ಸಂದರ್ಭದಲ್ಲಿ ಬಿಜೆಪಿಯ ಸಪೋರ್ಟರ್ನಂತೆ ಈಗಾಗಲೇ ಏನು ಗುರುತಿಸ್ಕೊಂಡಿದ್ದಾರೆ ರಜನಿಕಾಂತ್, ಅವರಿಗೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ನೀಡ್ತಾ ಇರ್ತಕ್ಕಂಥದ್ದು, ಇದರ ಒಂದು ಟೈಮಿಂಗ್ ಏನಿದೆ ಇದು ಸರಿಯಲ್ಲ ಅನ್ನುವಂಥ ಒಂದು ಕ್ರಿಟಿಸಿಸಮ್ ಅನ್ನು ಲೇಖಕರು ತಿಳಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂಥ ಒಂದೇ ಅಂಶ ಅಂದರೆ, ಸದ್ಯಕ್ಕೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ರಜನಿಕಾಂತ್ ಅವರು ಪಡ್ಕೊಂಡಿದ್ದಾರೆ. ಇದು ನಮಗೆ ಅಂಶ ತಿಳಿದಿರಬೇಕು. ಇದನ್ನು ನಮ್ಮ KPSC ಯಾವುದೇ ಪರೀಕ್ಷೆಗಳಲ್ಲಿ ಕೇಳಬಹುದಾಗಿರುತ್ತೆ. ಆಗ ನಾವು ಉತ್ತರಿಸೋದಕ್ಕೆ ಅನುಕೂಲ ಆಗುತ್ತೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ತಪ್ಪದೆ ಕಮೆಂಟ್ ಸೆಕ್ಷನ್ನಲ್ಲಿ ಉತ್ತರಗಳನ್ನು ತಿಳಿಸಿ. ನಿನ್ನೆ ಉತ್ತರಗಳನ್ನು ನೀಡಿದಂಥ ಎಲ್ಲರಿಗೂ ಕೂಡ ಅಭಿನಂದನೆಗಳು. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.